ಇಲ್ಲಿವರೆಗೂ 6 ಕೊಲೆ ಆಗಿದೆ. ಒಬ್ರನ್ನಾದ್ರೂ ಹಿಡ್ದಿದ್ರೇನ್ರಿ? ಹೇಳಿದ್ರೇನ್ರಿ? ಏನು ಅಂತ ಉತ್ತರ ಹೇಳ್ಬೇಕು ನಾನು ಅವ್ರಿಗೆ. ಸರ್, ಪ್ರತಿಯೊಂದು ಕೇಸನ್ನು ಡೀಟೇಲ್ ಆಗಿ ಎಂಕ್ವೈರಿ ಮಾಡಿದ್ದೀನಿ ಸರ್. ಒಂದು ಚಿಕ್ಕ ಕ್ಲೂ ಸಹ ಸಿಗ್ತಾ ಇಲ್ಲ. ಈ ಕೊಲೆ ಮಾಡ್ತಾ ಇರೋದು ಮನುಷ್ಯರ ಮೃಗಗಳ ಒಂದು ಅರ್ಥವಾಗ್ತಾ ಇಲ್ಲ. ಈ ಕೇಸ್ ಹ್ಯಾಂಡಲ್ ಮಾಡಕ್ಕೆ ಒಬ್ಬ ಕೇಪಬಲ್ ಆಫೀಸರ್ನ ಅಪಾಯಿಂಟ್ ಮಾಡಿ. ಓಕೆ ಸರ್, ಇಂಥ ಕೇಸ್ ಎಲ್ಲ ಹ್ಯಾಂಡಲ್ ಮಾಡಕ್ಕೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಗ್ರಾಮ್ ಅಂತಿದ್ದಾರೆ. ಈಗಲೇ ಅವ್ರನ್ನ ಅಪಾಯಿಂಟ್ ಮಾಡ್ತೀನಿ. ಮಾರ್ನಿಂಗ್ ಸರ್. ವೆಲ್ಕಮ್ ಮಿಸ್ಟರ್ ಸಂಗ್ರಾಮ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ಕತ್ತಲೆ ಕಾಡು ಎಸ್ಟೇಟ್ ಇಲ್ಲದ ಕೊಲೆಗಳ ಬಗ್ಗೆ ನಿಮ್ಗೆ ಗೊತ್ತಲ್ಲ? ಗೊತ್ತಿದೆ ಸರ್. ಆಲ್ರೆಡಿ ಕೇಸ್ನ ವಿಜಯ್ ಸರ್ಜಾ ಅವರು ಹ್ಯಾಂಡಲ್ ಮಾಡ್ತಿದಾರಲ್ಲ. ಹೌದು ಸಂಗ್ರಾಮ್, ಅಪರಾಧಿಗಳು ಯಾರು ಅಂತ ಇನ್ನೂ ಪತ್ತೆಯಾಗಿಲ್ಲ. ಇದೊಂದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿದೆ. ಹೇಳಿ ಸರ್, ನನ್ನಿಂದ ಏನಾಗಬೇಕು? ಮಿಸ್ಟರ್ ಸಂಗ್ರಾಮ್, ಹೋಮ್ ಮಿನಿಸ್ಟ್ರು ಈ ಕೇಸ್ಗೆ ಹ್ಯಾಂಡಲ್ ಮಾಡಕ್ಕೆ ನಿಮ್ಮನ್ನೇ ಇಂಪ್ಲೇಸ್ ಮಾಡಿದ್ದಾರೆ. ನಿಮ್ಗೆ ಹೆಚ್ಚಿನ ಸಹಾಯಕ್ಕೆ ವಿಜಯ್ ಕರ್ಕೊಂಡೋಗಿ. ನಮ್ ಡಿಪಾರ್ಟ್ಮೆಂಟ್ ಸಹಾಯ ಯಾವತ್ತೂ ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ನನ್ನ ಕೇಸ್ ನಾಳೆನೇ ಹ್ಯಾಂಡಲ್ ಮಾಡ್ತೀನಿ ಸರ್. ಗುಡ್ ಲಕ್. ನಾಳೆನೇ ಹೊರಡ್ತೀನಿ ಸರ್. ಓ, ಫೈನ್ ಆಯ್ತು. ಯಾರಾದ್ರೂ ಬಂದಿದ್ರಾ ಸರ್? ಕಾಶಿನಾಥ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಮತ್ತೆ ಯಾರಾದ್ರೂ ಬಂದಿದ್ರಾ? ಬೇರೆ ಯಾರು ಇಲ್ಲ ಸರ್. ಹಲೋ ಸಂಗ್ರಾಮ್, ಹೌ ಆರ್ ಯು? ಹಲೋ, ಬನ್ನಿ ಒಳಗೆ. ಬನ್ನಿ ನೋಡೋಣ ಅಂತ ಬಂದೆ. ಇಲ್ಲೇ ಹೊರಗಡೆ ತಂಪಾಗಿದೆ, ಕೂತ್ಕೊಂಡು ಮಾತಾಡೋಣ. ಓಕೆ, ಕಮ್ ಸಿಡೌನ್. ಸಾರಿ ಮಿಸ್ಟರ್ ಕಾಶಿನಾಥ್, ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ನಲ್ಲ. ಏನ್ ಸರ್, ನಿಮ್ಮಂತ VIP ನೋಡ್ಬೇಕು, ಕಾಯಲೇಬೇಕು ಸರ್. ಬೈದು ಬಾಯ್, ನೀವು ನಾಳೆ ಕತ್ಲಕಾಡ್ ಎಸ್ಟೇಟ್ ಹೋಗ್ತಾ ಇದ್ರಂತಲ್ಲ, ನಾನು ನಿಮ್ ಜೊತೆ ಬರಲ್ಲ ಸರ್? ಓ ಮೈ ಗಾಡ್, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಅದೇ ಸರ್, SI ವಿಜಯ್ ಇದಾನಲ್ಲ ಸರ್, ಅವನ ಹತ್ರ ನಾವು ಈ ವಿಷಯ ತುಂಬಾ ಸತಿ ಡಿಸ್ಕಸ್ ಮಾಡಿದೆ. ಬಟ್ ಆ ಮನುಷ್ಯ ಯಾಕೋ ಯಾವ ವಿಷಯನೂ ಬಿಟ್ಕೊಡ್ತಾನೆ ಇಲ್ಲ ಸರ್. ಈಗ ಗೊತ್ತಾಯ್ತು ನೀವೇ ಅದಕ್ಕೆ ಇನ್ಚಾರ್ಜ್ ಆಗಿದ್ದೀರಾ ಅಂತ. ನೋಡಿ ಕಾಶಿನಾಥ್ ಅವರೇ, ಅಲ್ಲಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಯಾರು ಬರಕ್ಕೂ ಚಾನ್ಸಸ್ಸೇ ಇಲ್ಲ. ನೀವೇನು ಯೋಚನೆ ಮಾಡಲೇಬೇಡಿ ನೋನೋ ಮಿಸ್ಟರ್ ಕಾಶಿನಾಥ್, ಇದಕ್ಕೆ ನಾನು ಒಪ್ಪಲ್ಲ ಸರ್. ಈ ಹಿಂದೆ ನನ್ನಿಂದ ನಿಮ್ ಎಷ್ಟೋ ಕೇಸ್ಗಳಲ್ಲಿ ಅನುಕೂಲವಾಗಿದೆ. ತಕ್ಷಣ ಇಲ್ಲ ಅಂದ್ಬಿಡಿ ಸರ್, ಒಪ್ಕೊಳ್ಳಿ ಸರ್. ಓಕೆ ಮಿಸ್ಟರ್ ಕಾಶಿನಾಥ್, ಬಟ್ ಆನ್ ಒನ್ ಕಂಡೀಷನ್. ಅಯ್ಯೋ ಹೇಳಿ ಸರ್. ನೀವು ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ನನ್ನ ಪರ್ಮಿಷನ್ ಇರಬೇಕು. ನಿಮ್ಗೆ ಏನೇ ವಿಷಯ ಗೊತ್ತಾದ್ರೂ ನನಗೆ ತಿಳಿಸ್ಬೇಕು. ಓಕೆ? ಓಕೆ ಸರ್. ಆಮೇಲೆ ನಂದೊಂದು ಸಣ್ಣ ಸಜೆಷನ್ ಸರ್. ಈಗ ನಾವು ಹೋಗ್ತಾ ಇರೋ ಕತ್ಲಕಾಡ್ ಎಸ್ಟೇಟ್ ಅಲ್ಲಿ ಕೇವಲ 16 ರಿಂದ 18 ವರ್ಷದ ಒಳಗಿನ ಸುಂದರ ಹುಡುಗಿಯರು ಕೊಲೆ ಆಗ್ತಾ ಇದೆ. ಅದೇ ರಹಸ್ಯ. ಅದಕ್ಕೆ ನಾವು ಹೋಗುವಾಗ ನಮ್ ಜೊತೆ ಅದೇ ವಯಸ್ಸಿನ ಸುಂದರ ಹುಡುಗಿಯನ್ನ ಕರ್ಕೊಂಡು ಹೋಗ್ಬಿಟ್ರೆ ಕೊಲೆ ರಹಸ್ಯ ಏನು ಅಂತ ಕಂಡಿಡಕ್ಕೆ ಸುಲಭ ಆಗುತ್ತೆ. ಏನಂತೀರಾ? ನಾಟ್ ಎ ಬ್ಯಾಡ್ ಐಡಿಯಾ. ಬಟ್ ಅಂತ ಧೈರ್ಯವಂತ ಹುಡುಗಿ ಯಾರಿದ್ದಾರೆ ಸರ್? ಏನ್ ಸರ್ ಹೀಗೆ ಹೇಳ್ತೀರಾ? ನನ್ ಜೊತೆ ಅಸಿಸ್ಟೆಂಟ್ ಆಗಿರೋ ಹುಡುಗಿಗೆ ಈ ತರದ್ದೆಲ್ಲ ಬಹಳ ಇಂಟ್ರೆಸ್ಟ್ ಸರ್. ಅವಳ ಜೊತೆ ಇದ್ರೆ ಎಲ್ಲ ಸುಲಭ ಆಗ್ಬಿಡುತ್ತೆ ಸರ್. ಓಕೆ ಸರ್, ನಾನು ಬರ್ತೀನಿ. ಯಾವಾಗ ಬಂದ್ರಿ? ಕಮಿಷನರ್ ಸರ್ ತಮ್ಮನ್ನು ನೋಡಕ್ಕೆ ಹೇಳಿದ್ರು ಸರ್. ಏನ್ ವಿಷಯ? ನಿಮ್ಮಂತ ಇಂಟೆಲಿಜೆಂಟ್ ಆಫೀಸರ್ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಸರ್. ನನಗೂ ತಿಳಿಸಿದ್ರು. ಅಂದಾಗೆ ಯಾವತ್ತು ಹೊರಡೋದು? ನಾಳೆ ಬೆಳಿಗ್ಗೆನೆ ಹೊರಡೋದು ಸರ್. ಜೊತೆ 4 ಪೀಸ್ಗಳು ಕರ್ಕೊಂಡ್ಬರ್ತೀನಿ ಸರ್. ಅಂದಾಗೆ ವಿಜಯ್, ನಿಮ್ಗೆ ಕಾಶಿನಾಥ್ ಗೊತ್ತಲ್ಲ? ಗೊತ್ತು ಸರ್. ಅವರು ನಮ್ಮ ಜೊತೆಗೆ ಬರ್ತಿದ್ದಾರೆ. ಸರ್, ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಷಯ. ಇದಕ್ಕೆ ಪ್ರೈವೇಟ್ ಡಿಟೆಕ್ಟಿವ್ಸ್ ಯಾಕೆ ಸರ್? ಇರ್ಲಿ ಬಿಡಿ, ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಹೊರಟು ಬಿಡೋಣ. ಓಕೆ ಸರ್, ನಾನು ಬರ್ತೀನಿ ಸರ್. ಓಕೆ. ಇದುವರೆಗೂ ನೀವು ಹ್ಯಾಂಡಲ್ ಮಾಡಿರೋ ಕೇಸ್ಗಳು ಒಂದು ಫೇಲ್ಯೂರ್ ಆಗಿಲ್ಲ ಸರ್. ನಿಮ್ಮಂತ ಇಂಟೆಲಿಜೆಂಟ್ ಆಫೀಸರ್ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಸರ್. ಅದೇ ಮನೆ ಸರ್. ಓ, ಇದೇನಾ ಮನೆ? ತುಂಬಾ ಚೆನ್ನಾಗಿದೆಯಲ್ಲ. ಈ ಮನೆಯಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಿದ್ಯಾ? ಇದೆ ಸರ್ ಬಂಗ್ಲೆ. ಯಾರು ಕಾಣ್ತಾ ಇಲ್ವಲ್ಲ? ಇದೇನಾ ಬಂಗ್ಲೆ? ವಾಚ್ಮ್ಯಾನ್ ಎಲ್ರಿ? ವಾಚ್ಮ್ಯಾನ್ ಒಳ್ಳೆ ಇರ್ಬೋದು ಸರ್. ತೆಗಿರಿ.
ಭೂಪತಿ ಅವರೇ ಸರ್, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡೋಗಿ. ಆಯ್ತು ಸರ್. ವಿಜಯ್, ಇಷ್ಟು ಸುಂದರವಾದ ಮನೆಯಲ್ಲಿ ಯಾಕ್ರಿ ಕೊಲೆಗಳಾಗ್ತವೆ? ಸಂಗ್ರಾಮ್ ಅವರೇ, ಎಲ್ಲಿ ಸೌಂದರ್ಯ ಇರುತ್ತೋ ಅಲ್ಲೇ ಕೊಲೆಗಳು ನಡೆಯೋದು. ರೇ, ಇಲ್ಲೂ ರಸಿಕತೆನಾ? ನಡೀರಿ, ಮೊದಲು ಗೆಸ್ಟ್ ರೂಮ್ಗೆ ಹೋಗೋಣ. ಅದು ನಡೀರಿ. ನೋಡಿ ಸರ್, ಕನಕ್ತಾನೆ ಇಟ್ಕೋತಾ ಇದೆ ಸರ್. ಸರ್, ಏನ್ ಸರ್ ವಿಚಿತ್ರ ಇದು? ಕೊಲೆ ಕೇಸು ನೀನು ಹುಡುಕಕ್ಕೆ ಶುರು ಮಾಡಿಲ್ಲ, ಆಗ್ಲೇ ದೌದ್ಕಾಟ ಶುರು ಆಗ್ಬಿಡ್ತಲ್ಲ ಸರ್. ರೇ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ರೋಡ್ ಲೆವೆಲ್ ಇಲ್ಲ, ಅದಕ್ಕೆ ತಾನಾಗಿ ಮುಚ್ಕೊಳ್ತಾ ಇದೆ. ನಡೀರಿ. ಆಯ್ತು ಸರ್. ತೆಗೀರಿ, ಗೇಟ್ ತೆಗೀರಿ ಬೇಗ. ಹೋಗೋಣ ಸರ್. ಆಯ್ತು. ಗೇಟ್ ಒಂದು ಕಲ್ಲು ಅಡ್ಡಾಡ್ರಿ. ಬನ್ನಿ ಸರ್. ನಾನು ಬಂದಾಗ ಪ್ರತಿ ಸಲ ಈ ತರ ವಿಚಿತ್ರಗಳು ನಡೀತಾನೆ ಇರ್ತಾವೆ ಸರ್. ಅದೇನು ಎತ್ತ ಅಂತ ಒಂದು ಅರ್ಥವಾಗ್ತಾ ಇಲ್ಲ ನನಗೆ. ಸರಿ, ಅದೆಲ್ಲ ಇನ್ಮೇಲೆ ನೋಡೋಣ. ಆ ಕಲ್ಲೆತ್ತಿಡಿ. ಅಬ್ಬಾ, ಗೇಟ್ ಅಲ್ಲ. ಗೇಟ್ ಮುಚ್ಕೊತಾನೆ ಇಲ್ಲ ಸರ್. ರೇ, ಆ ಗೇಟ್ ಮುಚ್ಕೊಳ್ಳುತ್ತಿಲ್ಲ, ದಯವಿಟ್ಟು ನೀವು ಬಾಯಿ ಮುಚ್ಕೊಳ್ಳಿ. ನಡೀರಿ. ನಮಸ್ಕಾರ ಸರ್. ನಮಸ್ಕಾರ. ಇವರೇ ಸರ್ ನಮ್ಮ ವಾಚ್ಮ್ಯಾನ್. ನಮಸ್ಕಾರ ಸರ್. ತಗೊಳ್ಳಿ ಸರ್ ಕೀ. ಬಾಗಿಲು ತೆಗೀರಿ. ಕುಮಾರ್, ಕಾನ್ಸ್ಟೇಬಲ್, ಎಲ್ಲ ನಿಮ್ಮ ಲಗೇಜ್ ಇಟ್ಟು ಇಮಿಡಿಯೇಟ್ ಆಗಿ ಬರ್ಬೇಕಿಲ್ಲಿ. ಮಿಸ್ಟರ್ ವಿಜಯ್, ನೀವು ಕಾಶ್ಮೀರ್ ರೂಮಲ್ಲಿರಿ, ಆಮೇಲೆ ಬರ್ತೀನಿ. ಆಯ್ತು ಸರ್, ಬಂದ್ರಿ. ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಜು ಅಂತ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? 5 ವರ್ಷದಿಂದ ಮಾಡ್ತಿದ್ದೀನಿ. ಹೌದಾ? ಇದಕ್ಕೆ ಮುಂಚೆ ಯಾರು ಕೆಲಸ ಮಾಡ್ತಿದ್ರು? ಇಲ್ಲೇ ಪಕ್ಕದಲ್ಲಿ ಸೀನಪ್ಪಜ್ಜ ಅಂತ ಕೆಲಸ ಮಾಡ್ತಿದ್ರು ಸರ್. ಸರ್, ನಾನು ಇನ್ನು ಹೊರಡ್ತೀನಿ, ಲೇಟ್ ಆಯ್ತು ಸರ್. ಯಾಕೆ? ಇಲ್ಲೇ ಇರ್ಬೋದಲ್ಲ? ಅಯ್ಯೋ, ಹಗಲೊತ್ತಲ್ಲಿ ಇರೋಕೆ ಇಲ್ಲಿ ಭಯ ಆಗ್ತಿದೆ. ಇನ್ನು ರಾತ್ರಿ ಹೊತ್ತಲ್ಲಿ ಇರೋಕ್ಕಾಗುತ್ತಾ ಸರ್? ಕತ್ಲಾಯ್ತು, ಬೇಕಾದ್ರೆ ಬೆಳಿಗ್ಗೆ ಬರ್ತೀನಿ ಸರ್. ಸರ್, ನಾನೇನು ಹೊರಡಲ್ಲ ಸರ್. ಸರಿ, ಒಂದು ಕೆಲಸ ಮಾಡಿ, ಬೆಳಿಗ್ಗೆ ಬರ್ತಾ ಸೀನಪ್ಪನ ಜಿನ್ ಕರ್ಕೊಂಡ್ ಬನ್ನಿ. ಆಯ್ತು ಸರ್, ಕರ್ಕೊಂಡ್ ಬರ್ತೀನಿ ಸರ್. ಬರ್ತೀನಿ ಸರ್. ಸರ್, ಲಗೇಜು ಏನ್ರಿ ಅಷ್ಟು ಗೊತ್ತಿಲ್ವೇನ್ರಿ? ಅಲ್ಲೆಲ್ಲಾದ್ರೂ ಇಟ್ಟು ಬರಕಿಲ್ವಾ? ನೋಡಿ, ನೀವು ಇನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು, ಜವಾಬ್ದಾರಿಯಾಗಿರ್ಬೇಕು, ಇದು ಕಾರ್ಯ ನಿರ್ವಹಿಸ್ಬೇಕು. ಓಕೆ? ನೀವು ಹಿಂದೆ ಹೋಗಿ, ನೀವು ಮುಂದೆ ಹೋಗಿ. ಓಕೆ ಸರ್. ನೀವು ಹಿಂದೆ. ಓಕೆ ಸರ್. ನೀವು ನನ್ನ ಜೊತೆಗೆ ಬನ್ನಿ. ಏನ್ರಪ್ಪ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್. ಏನ್ರಯ್ಯ, ಎಲ್ರು ಬಾಯಿ ಬೀಗ ಹಾಕಿ ನಿಂತಿರೋದು ನೋಡಿದ್ರೆ ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರೋ ಕಾಣ್ತಾ ಇದೆ. ಹಾಗೇನಿಲ್ಲ ಸರ್, ನಮ್ ಕಷ್ಟದ ವಿಚಾರ ಬಿಟ್ರೆ ಬೇರೆ ಏನೇನಿರುತ್ತೆ ಸರ್ ಮಾತಾಡಕ್ಕೆ. ಓಕೆ ಓಕೆ, ಇಲ್ಲಿ ಸ್ವಲ್ಪ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ಬೇಕು. ಹೋಗಿ ನಿಮ್ ಕೆಲಸ ನೋಡಿ. ಎಸ್ ಸರ್. ಏನಾಯ್ತು? ಏನಾಯ್ತು? ಕಿರಿಕಿಲ್ಲ? ಬುರ್ಡೆ ಸರ್ ಅದು. ಏನ್ ಸರ್ ನೀವು ಮಾಡ್ತಾ ಇರೋದು? ಮೊದಲೇ ಬುರ್ಡೆ ಸರ್, ನೀವು ಹೋಗಿ ಟಚ್ ಮಾಡ್ಬಿಟ್ರೆ ಇದ್ರೆ ಇನ್ವೆಸ್ಟಿಗೇಷನ್ ತೊಂದರೆ ಆಗ್ಬಿಡಲ್ಲ ಸರ್. ಏನ್ ಸರ್ ನೀವು? ಸ್ವಲ್ಪ ಸುಮ್ಮನೆ ಇರ್ತೀರಾ? ಸ್ವಲ್ಪ ಮುಂಚೆ ವಾಚ್ಮನ್ ಇಲ್ಲಿದ್ನಲ್ಲ, ಅವನೇ ಏನೋ ಈ ತರ ಕೆಲಸ ಮಾಡಿರ್ಬೇಕು ಅಷ್ಟೇ. ಇಲ್ಲ ಸರ್, ಹಾಗಲ್ಲ ಸರ್. ಸ್ವಲ್ಪ ಹೊತ್ತು ಮುಂಚೆ ಇದು ಕುತ ಅಂತ ಕುದೀತಾ ಇತ್ತು, ನೋಡಿದ್ರಾ? ಅದಕ್ಕೆ ನಾನು ಕಿರ್ಚ್ಕೊಂಡಿತ್ತು. ನೋಡಿದ್ರಾ? ಏನ್ ಹೆದರ್ಕೋಬೇಡ ಜನವೇ, ನಾನು ಸಂಗ್ರಾಮ್ ಸೇರಿ ಅದೇನು ಅಂತ ಖಂಡಿತ ಕಂಡಿಡಿತೀವಿ. ಡೋಂಟ್ ವರಿ, ಹೆದರ್ಕೋಬೇಡ. ಸುಮ್ಮನಿರ್ರಿ ಜನವಿ, ನೀ ಏನಕ್ಕೂ ಹೆದರ್ಕೋಬೇಡ. ನಿಮ್ಗೆ ಈ ರೂಮಲ್ಲಿ ಭಯ ಆದ್ರೆ ಬೇರೆ ರೂಮ್ ನೋಡ್ಕೋ. ವಿಜಯ್, ಇವನ್ನ ಬೇರೆ ರೂಮ್ ಕರ್ಕೊಂಡು ಹೋಗು. ಆಯ್ತು ಸರ್.
ಸರ್ ಅದು ಏನ್ರಿ ಇಷ್ಟ್ ಚಿಕ್ಕ ವಿಷಯನೆಲ್ಲ ದೊಡ್ಡ ವಿಷಯ ಮಾಡ್ತಿದ್ದೀರಾ? ನಡಿಯಮ್ಮ. ಭೂಪತಿ ಅವ್ರು ಯಾರ ಕಿಚ್ಕೊಂಡಾಗಾಯ್ತಲ್ಲ? ಹೌದಾ? ನನ್ಗೇನು ಆ ರೀತಿ ಕೇಳಿಸ್ಲಿಲ್ವಲ್ಲ. ಹೌದ್ರಿ, ಯಾರ ಕಿಚ್ಕೊಂಡ್ರು? ಒಂದ್ ವೇಳೆ ಅಡಿಗೆ ಕೆಲಸದ ರಂಗಲಕ್ಷ್ಮಿನ ಕಿಚ್ಕೊಂಡಿರ್ಬೋದು. ಹೋಗಿ ನೋಡ್ಕೊಂಡ್ ಬನ್ನಿ. ಅಯ್ಯೋ ಸುಮ್ನಿರಿ, ಈಗಲೇ ನನ್ನ ಭಯ ಆಗ್ತಾ ಇದೆ. ಕಾಶಿನಾಥ್, ಕಾಶಿನಾಥ್, ಬನ್ನಿ ಸರ್. ಯಾಕೆ ಸರ್ ಒಂಥರ ಮುಂಕಾಗಿದ್ದೀರಾ? ಯಾಕೆ ಸರ್ ಗಾಬರಿ? ಅಲ್ಲ, ಸ್ವಲ್ಪ ಹೊತ್ತು ಮುಂಚೆ ನನ್ನ ರೂಮ್ಗೆ ಯಾರಾದ್ರೂ ಬಂದಿದ್ರಾ? ಏನ್ ಸರ್ ಹೀಗೆ ಕೇಳ್ತೀರಾ? ಜಾಹ್ನವಿ ರೂಮಲ್ಲಿ ಇದ್ದಾಗ ನಾನು ನೀವು ಇದೆಲ್ಲ ಅಲ್ಲೇ ಇದ್ವಲ್ಲ ಸರ್. ಬೇರೆ ಯಾರು ಸರ್ ಬರ್ತಾರೆ? ಜಾಹ್ನವಿ ಇಲ್ಲಿ? ಅವಳು ಹೆದರ್ಕೊಂಡು ಅಂತ ಅವಳು ಬೇರೆ ರೂಮಲ್ಲಿ ಬಿಟ್ಟು ಬಂದ್ವಲ್ಲ ಸರ್. ವಿಜಯ್ ಇಷ್ಟೊತ್ತು ಹಿಂದೆ ಇದ್ರು, ಎಲ್ಲಾದ್ರೂ ಕಾಣಿಸ್ಲಿಲ್ಲ. ಎಲ್ಲಾದ್ರು? ಸರಿ, ಒಂದ್ ಸೆಕೆಂಡ್ ಬಂದೆ. ಸರ್ ವಿಜಯ್, ವಿಜಯ್, ಏನಾಯ್ತು? ಇದ್ದಳೆ ಸ್ವಲ್ಪ ನೀರು ತಗೊಂಡು. ಏನಾಯ್ತು ಸರ್? ಏನಿಲ್ಲಮ್ಮ, ನೀವು ಏನ್ರಿ ಯಾಕೆ ಈಗ ಮಲಗಿದ್ದೀರಾ? ಗೊತ್ತಿಲ್ಲ ಸರ್, ಒಳಗಡೆ ಬರ್ತಿದ್ದಾಗೆ ತಲೆ ಸುತ್ತ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಏನ್ರಿ ಇದು? ಯೂನಿಫಾರ್ಮ್ ಹಾಕೊಂಡು ನೀವೇ ಈಗ ಆಡಿದ್ರೆ ಹೇಗೆ? ಎದ್ದಳಿ, ಎಲ್ಲ ನಿಮ್ ಭ್ರಮೆ ಇದೆ. ಗ್ರಹಚಾರಕ್ಕೆ ಯಾರಾದ್ರೂ ಏನ್ ಸರ್? ಈ ಮನೆ ಬಂದ್ಮೇಲೆ ಏನೋ ಒಂಥರ ಅನಿಸ್ತಾ ಇದೆ ಸರ್. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ಎದ್ದಳ್ರಿ. ಸರ್, ಹಾ, ನಾವು ಆ ಹುಡುಗಿನ ಕರ್ಕೊಂಡ್ ಬರಬಾರ್ದಾಗಿತ್ತು ಸರ್. ಈಗ ಆ ಹುಡುಗಿ ಮುಖ ಬಿಳಿ ಜಿರ್ಲೆ ತರ ಬಿಳಿಸ್ಕೊಂಡ್ಬಿಟ್ಟಿದೆ. ವಿಜಯ್, ವಾತಾವರಣಕ್ಕೆ ಇನ್ನೂ ಹೊಂದ್ಕೊಳ್ಳಿಲ್ಲ. ಇವತ್ತು ನಾಳೆ ಅವಳು ಹೊಂದ್ಕೊಳ್ತಾಳೆ. ಹೇಗಿದ್ರು ಯಾವ್ದೋ ಒಂದು ಕೆಲಸ ಕುಪ್ಪಬೇಕಾಗ್ತಾಳಲ್ಲ. ಸರಿ ಸರ್, ನಾನು ಪೀಸುಗಳಿಗೆ ಪಾಯಿಂಟ್ ಹಾಕ್ಬಿಡ್ತೀನಿ. ವಿಜಯ್, ಆಗ್ಲೇ ಪಿಸಿಗೆ ಪಾಯಿಂಟ್ ಅಲ್ಲಿ ಹಾಕಿ ಬಂದಾಯ್ತು. ಇಲ್ಲಿ ನಡೀತಾ ಇರೋ ವಿಷಯ ಯಾವ್ದು ನಂಬಕ್ಕಾಗ್ತಿಲ್ಲ. ಒಂದ್ಸಾರಿ ಈ ಮನೆ ಸುತ್ತಾಕೊಂಡ್ರೆ ಚೆನ್ನಾಗಿರುತ್ತೆ. ಸರ್, ಸದ್ಯಕ್ಕೆ ಜರ್ನಿ ಮಾಡಿ ಸುಸ್ತಾಗಿದ್ದೀರಿ. ಬೇಡಿ ಸರ್, ಈಗ ಯಾಕೆ? ಬೆಳಿಗ್ಗೆ ಇದ್ಮೇಲೆ ನಾನೇ ಡೀಟೇಲ್ ಆಗಿ ತೋರಿಸ್ತೀನಿ. ವಿಜಯ್, ಆದ್ರೂ ನನ್ ಕಾನ್ಶಿಯಸ್ ಒಪ್ತಿಲ್ವಲ್ಲ. ಸರಿ, ಬೆಳಿಗ್ಗೆ ನೋಡಿ ಸರ್. ನಡ್ರಿ. ಏನಾಯ್ತು ರಂಗೋಚ್ವಿ? ಏನದು? ನನ್ ಬಾತ್ರೂಮ್ ಹೋಗಿ ಬರೋ ಅಷ್ಟರಲ್ಲಿ ಬೆಡ್ನೆಲ್ಲ ತಲೆ ಕೂಡ ಬಿದ್ದಿದೆ ಸರ್. ಅಯ್ಯೋ ಉಚ್ಚಿ, ನೀ ಎದುರ್ಕೊಳ್ತೀಯಲ್ವ ಅಂತೇಳಿ ನಾನೇ ಟೆಸ್ಟ್ ಮಾಡಕ್ ಇಟ್ಟಿದ್ದೆ. ಸರ್, ಮಿಸ್ಟರ್ ವಿಜಯ್, ಈ ಹುಡುಗಿಗೆ ಬೇರೆ ಯಾವ್ದೋ ರೂಮಲ್ಲಿ ವ್ಯವಸ್ಥೆ ಮಾಡ್ಕೊಡಿ. ಹೋಗಿ. ಆಯ್ತು ಸರ್, ಬನ್ನಿ. ಆಯ್ತು. ವಿಜಯ್, ಎಸ್ ಸರ್. ಜಾಹ್ನವಿ ರೂಮ್ ತೋರಿಸಿದಾಗ ಅವಳ ಲಗೇಜ್ ನೀವೆಲ್ಲ ಹೌದು ತಂದಿದ್ದೀರಿ ಸರ್. ಅಂದ್ರೆ ನೀವು ಆ ರೂಮ್ಗೆ ಹೋಗಿದ್ದೀರಾ? ಹೋಗಿದೆ ಸರ್. ಅಲ್ಲೇನಾದ್ರೂ ಕಂಡ್ರಾ? ಇಲ್ಲ, ಯಾಕೆ ಸರ್? ಹೇಳ್ತೀನಿ. ಕಾನ್ಸ್ಟೇಬಲ್, ನೀ ಕಡೆ ಹೋಗಪ್ಪ, ನೀನ್ ಆ ಕಡೆ ಹೋಗು. ಇಲ್ಲೇರಪ್ಪ. ವಿಜಯ್, ಎಸ್ ಸರ್. ಈ ಮನೆಯಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಇರಕ್ ಸಾಧ್ಯನಾ? ಐಲಿ ಇಂಪಾಸಿಬಲ್ ಸರ್. ನಿಮ್ಗೆ ಯಾಕೆ ಡೌಟ್ ಬಂತು? ಅಲ್ಲ, ಜಾಹ್ನವಿ ರೂಮಲ್ಲಿ ಯಾರೋ ಬುರುಡೆ ಇಟ್ಟಿದ್ರು. ನನ್ನ ರೂಮಲ್ಲಿ ಕಿಚ್ಚಸ್ ಬಟ್ಟೆಗಳನ್ನ ಯಾರೋ ನೀಟಾಗಿ ಜೋಡಿಸಿದ್ರು. ನೀವು ಬೇರೆ ಪ್ರೆಗ್ನೆಂಟ್ ಆಗಿ ಇದ್ದಿದ್ದೀರಾ. ಯಾವುದು ಒಂದಕ್ಕೂ ನಿಂತೆ ಸಿಕ್ತಿಲ್ವಲ್ಲ? ನೋಡೋಣ, ನೀವು ಊಟ ಮಾಡಿ. ವಿಜಯ್, ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಈ ಬಂಗ್ಲೆ ಸುತ್ತ ಯಾರಾದ್ರೂ ಅನುಮಾನವಾಗಿ ಓಡಾಡೋರು ಕಂಡ್ರೆ ನೀವು ಅಲ್ಲೇ ಶೂಟ್ ಮಾಡಿ. ಓಕೆ ಸರ್. ಮಿಕ್ಕಿದ್ದೇನಾಗುತ್ತೆ ನಾನು ನೋಡ್ಕೊಳ್ತೀನಿ. ಆಯ್ತು ಸರ್. ಹೊರಡಿ. ಬಾರಿ ಹುಷಾರಾಗಿರಪ್ಪ. ಸರಿ, ಬಿ ಕೇರ್ಫುಲ್. ಸರಿ, ಓಕೆ, ಆಯ್ತು ಸರ್.
ಸರ್ ಹೇಗಿದೆ ಸರ್ ನನ್ನ ಡ್ರೆಸ್ಸು? ನಿಮ್ಮಪ್ಪ ಅದೇನು ಅಂತ ನೀನ್ ಸೃಷ್ಟಿ ಮಾಡಿದ್ನು. ಒಳ್ಳೆ ಬೇಲು ಶಿಲಾಬಾಲಿಕೆ ತರ ಕೆತ್ತಬಿಟ್ಟಿದ್ದಾನಲ್ಲೋ. ನೀನು ನೋಡಿದ ದೆವ್ವಕ್ಕೆ ಒಂದು ಗತಿ ಇದೆ. ಸರ್ ಹೇಗಿದ್ದಾಳೆ ಸರ್ ಹುಡುಗಿ? ಏನ್ರಿ ಕಾಶಿನಾಥ್, ಏನ್ರಿ ಇದು? ಈ ತರ ಅವತಾರ ಮಾಡ್ಕೊಂಡಿರತ್ತ ನಾವು ಬಂದಿರೋದಿಲ್ಲಿ. ಸರ್ ನಿಮ್ದೇನಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಕಿ ಬುದ್ಧಿ ಸರ್. ಕಾಕಿ ಬಟ್ಟೆ ಮೇಲೆ ಗಂಜಿ ಹಾಕೊಂಡು ಹೊಡಿತಿರೋ ಹೊರತು ಬೇರೆ ರೂಟಲ್ಲಿ ಯೋಚನೆ ಮಾಡೋದಲ್ಲ ಸರ್. ನಾವು ಪ್ರೈವೇಟ್ ಡಿಟೆಕ್ಟಿವ್ಸು ಸರ್, ಪ್ರೈವೇಟ್ ಡಿಟೆಕ್ಟಿವ್ಸು ಗೊತ್ತಾ? ಪ್ರೈವೇಟ್ ಡಿಟೆಕ್ಟಿವ್ ಆದ್ರೇನು? ಇಲ್ಲಿ ಬಂದು ಯಾವ ರೇಸ್ ಪಾರ್ಟಿನೂ ಇಲ್ಲ, ಯಾವ ಅನಾಹುತನೂ ಇಲ್ಲ, ಬರೀ ಕೊಲೆಗಳಾಗಿರೋ. ಇರಬಹುದು ಸರ್, ಆದ್ರೆ ನನ್ನ ಐಡಿಯಾ ಏನು ಅಂದ್ರೆ ಸರ್, ಈ ಮನೆಗಳಲ್ಲಿ ಆಗ್ತಾ ಇರೋ ಕೊಲೆಗಳು ಯಾರ್ದು ಸರ್? 16 ರಿಂದ 18 ವರ್ಷದ ಒಳಗಿನ ತ್ರಿಪುರ ಸುಂದರಿ ಇರೋದು ಸರ್. ಆ ದೆವ್ವಕ್ಕೂ ಈ 16 ರಿಂದ 18 ವರ್ಷಕ್ಕೂ ಏನೋ ಕನೆಕ್ಷನ್ ಇದೆ ಸರ್. ಆ ಕನೆಕ್ಷನ್ ಅನ್ನ ಈ ಕನೆಕ್ಷನ್ ಮೂಲಕ ಹಿಡಿತೀವಿ ಸರ್. ಹಿಡಿದು ಬಿಟ್ಟು ಬರೆದು ಬಿಟ್ಟು ನಿಮ್ಗೆ ಒಪ್ಪಿಸ್ತೀವಿ ಸರ್. ಹೇಗಿದೆ ಸರ್ ಐಡಿಯಾ? ಆ ನಿಮ್ಮ ಐಡಿಯಾ ನೀವೇ ಇಟ್ಕೊಳ್ಳಿ. ಸಂಗ್ರಾಮ್ಜಿ ಏನ್ರಿ ಇದು? ತಗೊಳ್ಳಿ ಸರ್ ತೀರ್ಥ. ಡ್ಯೂಟಿ ಟೈಮ್ ಅಲ್ಲ. ಹೊಡೀರಿ ಸರ್ ಗೋಲಿ ನಿಮ್ ಡ್ಯೂಟಿಗೆ. ಏನ್ ಯಾರು ಕಾಣದಿರೋ ಡ್ಯೂಟಿನ ಸರ್ ನಿಮ್ದು? ಇಂಥ ಬ್ಯೂಟಿ ಇಟ್ಕೊಂಡಿರುವಾಗ ಡ್ಯೂಟಿ ಮಾಡಕ್ ಆಗುತ್ತಾ ಸರ್? ನೋಡಿ ಸರ್, ಗುಂಡು ಹಾಕಿದ್ರೇನೆ ಕಷ್ಟವಾಗಿರೋ ಕೆಲಸಗಳೆಲ್ಲ ಸುಲಭವಾಗಿ ಸಾಲ್ವ್ ಆಗೋದು ಸರ್. ಏನಂತ ಜನವೇ? ತಗೊಳ್ಳಿ ಸರ್. ಈಗ ಇನ್ನೊಂದು ರೌಂಡು. ಗುಂಡೆ ಗುಂಡು. ಈಗ ಸೋಡಾ. ಮಜವಾಗಿರುತ್ತೆ ಕಾಂಬಿನೇಷನ್ ಸರ್. ಸರ್ ಏನ್ರಿ ಇದು? ತಗೊಂಡಾಯ್ತಲ್ಲ? ಹಾಗಲ್ಲ ಸರ್, ಅದು ಗುಂಡು ಹಾಕಿದ್ರೇನೆ ಕೆಲಸ ಎಲ್ಲ ಬ್ರೈಟ್ ಆಗಿ ಆಗೋದು ಸರ್. ನನ್ನ ಮಾತು ಕೇಳಿ ಸರ್. ಕಾಶಿನಾಥ್ ಅವ್ರೆ, ಏನ್ರಿ ಇದೆಲ್ಲ ಡ್ಯೂಟಿ ಟೈಮ್ ನಲ್ಲಿ? ಏನ್ರಿ ವಿಜಯ್ ಹೇಳ್ರಿ, ನಿಮ್ ಬಾಸ್ ಇನ್ನೊಂದು ರೌಂಡ್ ಹಾಕೋದಕ್ಕೆ ಯಾಕ್ರಿ ಎದುರ್ತಾರೆ ಇವರು? ಜನವೇ ನೀನಾರು ಮಾತಾಡಮ್ಮ. ಹೌದು ಸರ್. ತಗೊಳ್ಳಿ ಸರ್, ಕುಡಿಬೇಕು ಸರ್. ಚೆನ್ನಾಗಿ ನಂಗೆ ನಿದ್ದೆ ಬರ್ತಾ ಇದೆ ಸರ್. ಹೋಗ್ರಿ, ಮಲ್ಕ ಹೋಗ್ರಿ. ಥ್ಯಾಂಕ್ ಯು. ಗುಡ್ Take care. ನೈಟ್. ವಿಜಯ್, ನೀವೇನ್ರಿ ಮಾಡ್ತಿದ್ದೀರಾ? ಹೋಗ್ರಿ, ಅಲ್ಲಿ ಹೊರಗಡೆ PCR ಪಾಯಿಂಟ್ ಅಲ್ಲಿ ನೋಡೋಗ್ರಿ. ಯು ಆರ್ ಗ್ರೇಟ್ ಸರ್, ಯು ಆರ್ ಗ್ರೇಟ್ ಸರ್. ಜವಾನ್ ಹಿಡಿದು ಗ್ರೇಟ್ ಆಗ್ಬೇಕು. ಗುಡ್ ನೈಟ್ ಸರ್ ಕೂತ್ಕೊಳ್ಳಿ ಸರ್, ನೀವು ಗುಂಡು ಹಾಕ್ಬೇಕು, ನಾವು ಹೋಗ್ಬೇಕು. ಗುಡ್ ನೈಟ್. ಎಲ್ಲ ಡೌನ್. ಹೇಳು. ವಿಜಯ್, ಯಾಕ್ರಿ ನಿಮ್ ಬಾಸ್ ಕಿರ್ಚ್ಕೊಳ್ತಾ ಇದಾರೆ? ಹೌದು, ಕಿಚ್ಕೊಳ್ತಾ ಇದ್ದಾರೆ. ರೇ ಕುಮಾರ್, ಕೇಳ್ರಿ ಇವ್ರನ್ನ ಯಾಕೆ ಅವ್ರ ಬಾಸ್ ಕಿರ್ಚ್ಕೊಳ್ತಾ ಇದ್ದಾರೆ ಅಂತ. ಯಾಕೆ ಕಿಚ್ಕೋತಾ ಇದ್ದಾರೆ? ಮುಚ್ಚಿ ಬಾಯ್ನ. ಹಾ? ಎಲ್ಲ ನಿಮ್ ಬಾಸ್ ಕುಟ್ಸಿ ಹಾಳು ಮಾಡಿರೋ ಕೆಲಸ ಇದು. ಸರ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದೇ ಕಂಟಿನ್ಯೂಟಿ. ನನಗೆ ಭಯ ಆಗುತ್ತೆ, ನನಗೆ ಭಯ ಆಗುತ್ತೆ. ಅಂತ ಅಂದ್ರೆ ನಿಂದಿದ್ದೆಲ್ಲ ಕಕ್ಬಿಡ್ಬೇಕು. ಸ್ಟಾಪ್. ಹೇ ಕುಮಾರ್, ಇವರು ನನ್ ಭಯಕ್ಕೆ ನಿನ್ನ ಊಟ ಬಳಸ್ಬಿಟ್ಟು ಇದಾರ. ರೀ ಕಾಶಿನಾಥ್ ಅವ್ರೆ, ನಿಮ್ಗೆ ಬುದ್ಧಿ ಇದೆಯೇನ್ರಿ? ಅವ್ರು ಬೇಡ ಬೇಡ ಅಂದ್ರು ಕಂಟ್ಬಿಡ್ತಿ ಕುಡ್ಸಿದ್ರಿ, ಈ ಕುಡಿ ಟೈಟ್ ಆಗಿವ್ರೆ. ಹೋಗಿ ಸಮಾಧಾನ ಮಾಡಿ ಹೋಗಿ. ಸುಮ್ಮನೆ ನೀನ್ ಕುಡ್ದಿದ್ರೆ ನೀನು ಔಟ್ ಆಗ್ತಾ ಇದ್ದೆ, ಕುಡಿಯೋದಕ್ಕೆ ನಾನೇನು ಮಾಡ್ಲೆ? ಓಹ್, ಯಜಮಾನ್ರು ಬರ್ತಿದ್ದಾರೆ. ನಮಸ್ಕಾರ ಸರ್. ಬನ್ನಿ ಬನ್ನಿ ಗುರುದೇವ, ಬನ್ನಿ ಬನ್ನಿ ಸರ್, ಬನ್ನಿ. ಸರ್, ನಿಮ್ಗೂ ಭಯ ಆಯ್ತಾ? ಮುಷ್ಕರ್ ಹೋಗ ಆ ಕಡೆ. ಏ ಕುಮಾರ್, ಇವನ ಕೈ ಹಿಡ್ಕೊಂಡು ಕರ್ಕೊಂಡೋಯ. ಸರ್, ಮತ್ತೆ ಯಾಕೋ ಭಯ ಆಗುತ್ತೆ ಸರ್. ಅಯ್ಯೋ, ಕರ್ಕೊಂಡೋಯ ಇವನ್ನ.
ಸರ್ ಬನ್ನಿ ಬನ್ನಿ ಸರ್. ಸರ್ ಯಾಕೆ ಸರ್ ಕಿರ್ಚ್ಕೊತಾ ಇದ್ರ ಏನಾಯ್ತು ಸರ್? ಏನೂ ಇಲ್ಲ, ನಾವಾಗ್ಲೇ ಕುಡ್ದ್ವಲ್ಲ, ಕುಡ್ದಾದ್ಮೇಲೆ ಇವೆಲ್ಲ ಹೋದ್ರಿ. ನಾನ್ ನನ್ನ ರೂಮ್ಗೆ ಹೋದೆ. ಯಾವ್ದೋ ಒಂದು ಹುಡುಗಿ ಕೊಳೋ ಅಂತ ಅಳ್ತಿದ್ಲು. ಗಾಬರಿ ಆಗ್ಬಿಟ್ಟು ಯಾರಮ್ಮ ನೀನು, ಯಾಕೆ ಅಳ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವಳು ಏನು ಹೇಳಲಿಲ್ಲ. ಕೊನೆಗೆ ಶೂಟು ಮಾಡ್ತೀನಂದೆ, ಅದಕ್ಕೂ ಜಗ್ಲಿಲ್ಲ. ಇದಕ್ಕಿದ್ದಾಗ ಮಾಯ ಆಗ್ಬಿಟ್ಲು. ಏನಂತಾನೆ ಅರ್ಥ ಆಗ್ತಿಲ್ವಲ್ಲ. ಓ ಸಾರ್ ನಂಗೆ ಗೊತ್ತಾಯ್ತು ಸರ್. ಏನ್ರಿ ಗೊತ್ತಾಯ್ತು? ಅದೇನಾಯ್ತು ಅಂದ್ರೆ ನೀವು ಪೂರ್ತಿ ಕುಡಿಲಿಲ್ಲ ನೋಡಿ, ಅದಕ್ಕೆ. ಸುಮ್ಮನೆ ಕೂತ್ಕೊಳ್ರಿ ಸರ್. ನಾನು ಅವತ್ತೇ ಹೇಳಿದೆ ಇವ್ರು ಕರ್ಕೊಂಡ್ ಬರ್ಬೇಡಿ ಅಂತ. ಈಗ ನೋಡಿ ಕುಡಿದು ತೂರಾಡ್ತಾ ಇದ್ದಾರೆ. ಓ ಸುಮ್ನಿರ ನೀನು. ಸುಮ್ಮನೆ ಹೋಗಿ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಹೋಗಿ ಇನ್ನೊಂದು ರೌಂಡ್ ಹಾಕ್ತೀರಾ ಸರ್? ಬ್ಯಾಡ್ ಅದೇ, ಹೋಗ್ರಿ. ಮಿಸ್ಟರ್ ವಿಜಯ್, ಬರ್ತೀನಿ ಸರ್. ಸರ್ ನೀವು ಹೋಗಿ ಮಲ್ಲಿಗೆ. ಕಾಶಿನಾಥವ್ರೆ, ರಾತ್ರಿ ಹೇಗಿತ್ತು? ಅಯ್ಯೋ ಯಾಕೆ ಕೇಳ್ತೀರಾ ಸರ್? ಅಬ್ಬಬ್ಬ. ಮತ್ತಿನ್ನೇನಂತೆ 4 ತೆಗ್ ಬಿಟ್ಕೊಂಡು ಆರಾಮಾಗಿ ನಿದ್ದೆ ಮಾಡಿರ್ತೀರ. ನಮ್ಮ ಕಾಫಿ ಕೊಡಮ್ಮ. ಅಬ್ಬ. ತುಂಬಾ ಚಳಿ ಸರ್, ತುಂಬಾ ಚಳಿ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಏನಮ್ಮ ರಂಗಲಕ್ಷ್ಮಿ, ಸರ್. ರಾತ್ರಿ ಎಷ್ಟೊತ್ತಿಗೆ ನಿದ್ದೆ ಮಾಡಿದೆ? ನೀವು ಊಟ ಮಾಡ್ಕೊಂಡು ಹೋದ್ರಲ್ಲ ಸರ್, ನಾನು ಆವಾಗ್ಲೇ ಮಾಡ್ಕೊಂಡ್ಬಿಟ್ಟೆ. ರಾತ್ರಿ ಯಾರಾದ್ರೂ ಅತ್ತಿದ್ದು ಕಿಚ್ಚಿದ್ದೇನಾದ್ರು ಕೇಳಿಸ್ತಾ? ಆ ಥರ ಏನ್ ಕೇಳ್ಸಲ್ಲ ಸರ್, ನಾನು ಎದ್ದಿದ್ ಬೆಳಿಗ್ಗೆನೆ. ಸರಿ, ನೀವು ಹೋಗಮ್ಮ. ನಿದ್ದೆ ಮಾಡೋದ್ರಲ್ಲಿ ಈ ಕುಂಕಣನ್ ತಂಗಿ ಇವಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ವಿಜಯ್, ಬನ್ನಿ ಸರ್ ಬನ್ನಿ. ಅಂದಾಗೆ ನಮ್ಮ ಪಿಸಿಗಳೆಲ್ಲ ಏನ್ ಮಾಡ್ತಿದ್ದಾರೆ? ಸರ್ ಅವ್ರು ನೈಟ್ ಡ್ಯೂಟಿ ಮುಗಿಸಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಸರಿ ಸರಿ ಸರಿ. ಅಂದಾಗೆ ನಮ್ಮಲ್ಲಿ ಯಾರೋ ಒಬ್ರು ಕಾಣಿಸಿಲ್ವಲ್ಲ? ಜಾಹ್ನವಿ ಸರ್. correct. ಏನಿಲ್ಲ, ರಾತ್ರಿ ಎಲ್ಲ ತುಂಬಾ ನಿದ್ದೆಗೆಟ್ಟಿದ್ರು, ಆಹಾ. ಬಹಳ ಭಯ ಪಟ್ಟಿದ್ರಿಂದ ನಾರ್ಮಲ್ ಆಗೋವರೆಗೂ ಏಳ್ಸೋದ್ ಬೇಡ ಅಂತ ನಾನೇ ಸುಮ್ಮನಾದೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ರಿ. ಸರ್, ನಿನ್ನೆ ರಾತ್ರಿ ಒಂದೇ ರಾತ್ರಿ ಸರ್ ನನ್ನ ಜೀವನದಲ್ಲಿ ಕಳೆದಿದ್ದು. ಮತ್ತೊಂದು ರಾತ್ರಿ ಈ ರೀತಿ ಕಳಿಯೋದ್ ಬೇಡ ಸರ್. ಸರ್, ಯಾರ ಪಿಸಿ ಜೊತೆ ಮಾಡಿ ಸ್ಟೇಷನ್ ಕಳಿಸ್ಕೊಡಿ ಸರ್. ಬೆಳಿಗ್ಗೆ ಏನ್ರಿ ನಿಮ್ ಗೋಲು? ಕುಮಾರ್ ನಿಮ್ ಸೆಕ್ರೆಟರಿ ಆಗಿ ಇಟ್ಟಿದ್ದೀವಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಹಾಗಲ್ಲ ಸರ್, ರಾತ್ರಿ ನಿಮ್ ಕಣ್ಣು ಕಾಣಿಸ್ಕೊಂಡಿರೋ ಹುಡುಗಿ ಇವತ್ ರಾತ್ರಿ ನನ್ ಕಣ್ಣಿಗೆಲ್ಲರ ಕಾಣಿಸ್ಕೊತಾಳೋ ಅಂತ ಸರ್. ನಿಮ್ ಕಣ್ಗಂತೂ ಬೀಳಲ್ಲ ಬಿಡಿ. ನೋಡಿ, ನಾ ಹೇಳ್ತಿರೋ ಮಾತು ಕೇಳಿ. ನಾವು ಬಂದಿರೋ ಕೆಲಸ ಮುಗಿಯೋ ಗಂಟ ಇಲ್ಲಿಂದ ಯಾರು ಕದಲ್ಬಾರ್ದು. ಸರ್, ಎಷ್ಟು ದಿವಸ ಆಗುತ್ತೆ ಸರ್? ಎಷ್ಟು ದಿನಗಳಲ್ಲ, ಕೆಲವೇ ಗಂಟೆಗಳಲ್ಲಿ ನನಗೊಂದು ಬಲವಾದ ಕ್ಲೂ ಸಿಕ್ಕಿದೆ. ಏನಾದ್ರು ಕ್ಲೂ ಸಿಕ್ತಾ ಸರ್? ಅದು ಆಮೇಲೆ ಹೇಳ್ತೀನಿ. ಮೊದಲು ಈ ಮನೆಯಲ್ಲಿ ಕೊಲೆಗಳಾಯ್ತಲ್ಲ, ಆ ಸ್ಪಾಟ್ಗಳು ತೋರಿಸಿ. ಓಕೆ ಓಕೆ, ಬನ್ನಿ ಸರ್. ಬರ್ತೀನಿ ಕಾಶಿನಾಥ್. ಕುಮಾರ್ ಸರ್, ಭೂಪತಿ ಅವರು ತುಂಬಾ ಹೆದರ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನಿನ್ ರೂಮಲ್ಲಿ ಇದ್ಕೊಂಡು ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳು. ಆಯ್ತು ಸರ್. ಹೋಗಿ ಹೋಗಿ ಹೋಗಿ. ಆಯ್ತು ಸರ್. ಬನ್ನಿ ಭೂಪತಿ ಅವರೇ. ಬನ್ನಿ ಸರ್. ಮೊದಲೇನಾ ಇಲ್ಲೇ ಬಿದ್ದಿತ್ತು ಸರ್. ಎರಡನೇದು ಆರು ಸರ್. ಹೌದು ಸರ್. ಎರಡನೇನ ಇಲ್ಲೇ ಬಿದ್ದಿತ್ತು ಸರ್. ಮೂರನೇದು ಬನ್ನಿ ಸರ್, ತೋರಿಸ್ತೀನಿ. ಆರನೇನ ಇಲ್ಲೇ ಬಿದ್ದಿತ್ತು ಸರ್. ಆರನೇದ? ಅದೇನ್ರಿ ಅದು ಏಕ್ದಮ್ 4 ಆದ್ಮೇಲೆ 6ನೇ ತೋರಿಸ್ತಾ ಇದ್ದೀರಾ? 5ನೇದಲ್ಲಿ? 5ನೇನ ಸ್ಮಶಾನದಲ್ಲಿ ಬಿದ್ದಿತ್ತು ಸರ್. ಇಲ್ಲೇ ತೋರಿಸ್ತೀನಿ. ನೋಡಿ, 5ನೇ ಬಾರಿ ಸಿಕ್ಕಿದ್ದು ಇಲ್ಲೇ ಸರ್. ಮಿಸ್ಟರ್ ವಿಜಯ್, ಸರ್, ಈ ಮನೆಯೊಳಗೆ ನಾವು ಬಂದ 10 ಗಂಟೆ ಒಳಗೆ 5 ತರ ಇನ್ಸಿಡೆಂಟ್ ನಡೆದಿವೆ. ಆದ್ರೆ ಯಾವ್ದು ಒಂದಕ್ಕೊಂದು ಲಿಂಕೆ ಆಗ್ತಿಲ್ವಲ್ಲ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಒಂದು ಉದ್ದೇಶ ಇಟ್ಕೊಂಡ್ ಬಂದವರು ನಾವು. ಈ ಇನ್ಸಿಡೆಂಟ್ಗಳಿಂದ ಗಾಬರಿ ಆಗಿದೆ, ಭಯ ಆಗಿದೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಬಕ್ಕೆ ಆಗ್ತಾ ಇಲ್ಲ. ದೆವ್ವ, ಐ ಮೀನ್ ಆತ್ಮ ಅನ್ನೋದು ಇದೆಯೇನೋ. ನಂಬಕ್ಕೂ ಆಗ್ತಿಲ್ಲ, ನಮ್ ಧೈರ್ಯಕ್ಕೂ ಆಗ್ತಿಲ್ಲ. ಒಂಥರ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಾಗಿದೆ. ವಿಜಯ್, ಆ ಕಾಶಿನಾಥ್ ಆಗ ಜಾನ್ವಿ ಮೇಲೆ ಒಂದ್ ಕಣ್ಣು ಭಾರಿ ಹುಷಾರಾಗಿ ಇಟ್ಕೊಳ್ಳಿ. ಒಂದ್ಸಲ ಇಟ್ಕೊಳ್ಳಿ. ಅವನ್ನ ಬರಕ್ಕೆ ಬಿಡಬಾರ್ದಾಗಿತ್ತು. ಬಂದ್ಬಿಟ್ಟಿದಾರಲ್ಲ, ಇರ್ಲಿ ಬಿಡಿ. ಆದ್ರೆ ಇನ್ಮೇಲೆ ಭಾರಿ ಹುಷಾರಾಗಿರ್ಬೇಕು, ಆಯ್ತಾ? ಓಕೆ ಸರ್. ಇದುವರೆಗೂ ನೀವು ಹ್ಯಾಂಡಲ್ ಮಾಡಿರೋ ಕೇಸ್ಗಳು ಒಂದು ಫೇಲ್ಯೂರ್ ಆಗಿಲ್ಲ ಸರ್. ನಿಮ್ಮಂತ ಇಂಟೆಲಿಜೆಂಟ್ ಆಫೀಸರ್ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಸರ್. ಈ ತರ
ಏನ್ ಸಿದ್ದರಾಜು ಸರ್ ಪಕ್ಕದಲ್ಲಿ ಚಿನ್ನಪಟ್ಟ ಅಂತ ಹೇಳಿದ್ನಲ್ಲ ಸರ್ ಅವ್ರು ಇವರೇ ಸರ್ ಇವೆಲ್ಲರೂ ಕರ್ಕೊಂಡ್ಬಂದು. ಹೌದಾ? ಏನ್ ಬುದ್ಧಿ ಹೇಳ್ಕಳಿಸಿದ್ರಂತೆ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೀರಾ? ಇನ್ನೇನ್ ಮಾಡ್ಲಿ ಸ್ವಾಮಿ, ತಿನ್ನೋದು ಉಣ್ಣೋದು ಮಲ್ಕೊಂಡು ನಿದ್ದೆ ಮಾಡೋದು. ಅಂದ್ರೆ ರಿಟೈರ್ ಲೈಫ್ ಇದ್ದಾಗ. ಹೌದು. ಅಂದ್ರೆ ಚಿನ್ನಪಜ್ಜ, ನಿಮ್ ಮನೇಲಿ ತುಂಬಾ ವರ್ಷದಿಂದ ಕೆಲಸ ಮಾಡಿದ್ದೀರಲ್ಲ, ಅಂದ್ರೆ ನಿಮ್ ಮನೆ ವಿಷಯ ಸ್ವಲ್ಪ ಹೇಳಿದ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ. ಅದಕ್ಕೆ ಅಂತ ಹೇಳ್ತೀನಿ. ಈಗ ನಿಮ್ಗೊಂದು 75 ವರ್ಷ ಆಗಿದೆಯಲ್ಲ, ಅಂದ್ರೆ ಈ ಮನೆ ಕಟ್ಟಿ 70 ವರ್ಷ ಆಯ್ತಲ್ಲ, ಮುಂದೆ ಹೇಳಿ. ಮನೆ ತುಂಬಾ ಮಂದಿ ಇದ್ರು ಸ್ವಾಮಿ. ಆದ್ರೆ ನಮ್ ದನಿಗೆ ಇದ್ದೊಳೊಬ್ಬೇ ಮಗಳು ಮುದ್ದಾಗಿ ಸಾಕಿದ್ರು. ದನಿ ಹೆಂಡತಿಗೆ ಯಾವ್ದೋ ಕಾಯಿಲೆ ಬಂದು ಸತ್ತೋಗ್ಬಿಟ್ರು. ಅವ್ರು ಸತ್ತೋದ್ಮೇಲೆ ಮಗಳು ಯಾರು ಕೇಳೋರೇ ಇಲ್ದಂಗ ಆಗೋಯ್ತು ಬುದ್ಧಿ. ಬಂಗಾರದಂತ ಸಂಸಾರನ ಹಾಳು ಮಾಡ್ಕೊಂಡ್ಬಿಟ್ರು ಬುದ್ಧಿ. ನಮ್ ದನಿಗೆ ದುಡ್ಡು ನುಚ್ಚು ಜಾಸ್ತಿ ಇತ್ತು. ಅದರಿಂದ ಮಗಳನ್ನ ಗಮನಿಸ್ತಾ ಇಲ್ಲ. ಅದನ್ನ ಬೇಜಾರಾಗಿ ಮಗಳು ಒಂದಿನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಬುದ್ಧಿ. ಹೌದಾ? ಹೌದು ಸ್ವಾಮಿ. ಅದ್ರ ಸಮಾಚಾರ. ಆಮೇಲೆ ದನಿ ಜನ ಎಲ್ಲ ಏನಾದ್ರು ಒಬ್ರಿಂದ ಒಬ್ರು ಸ್ಮಶಾನಕ್ಕೆ ಹೋಗ್ಬಿಟ್ರು ಸ್ವಾಮಿ. ಹೌದು. ಅವ್ರಿಗೆ ಆಸ್ತಿ ಪಾಸ್ತಿ ಏನು ಇರ್ಲಿಲ್ವಾ? ಯಾಕಿರ್ಲಿಲ್ಲ ಸ್ವಾಮಿ, ಚಿನ್ನದೆಲ್ಲ ಮುಳುಗಿದ್ರು ಜನ. ನನಗೂ ಕೈ ತುಂಬಾ ಸಂಬಳ ಕೊಡ್ತಿದ್ರು ಸ್ವಾಮಿ. ಹಾಗಾದ್ರೆ ಆ ಬಂಗಾರವೆಲ್ಲ ಏನಾಯ್ತು? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸ್ವಾಮಿ. ಸರಿ ಚಿನ್ನಪಜ್ಜ, ನೀವು ಹೋಗ್ಬಿಟ್ಟು ಬನ್ನಿ. ಅವಶ್ಯಕತೆ ಇದ್ರೆ ಹೇಳಿ ಕಳಿಸ್ತೀನಿ. ನಮಸ್ಕಾರ, ಹೋಗ್ಬನ್ನಿ. ನೋ ಯೂಸ್ ವಿಜಯ್, ಏನು ಪ್ರಯೋಜನ ಇಲ್ಲ. ಈ ರೂಟಲ್ಲಿ ಏನು ಪ್ರಯೋಜನ ಆಗಲ್ಲ. ಬೇರೆ ರೂಟ್ ಕಂಡಿಡ್ಕೊಳ್ಬೇಕು. ಬನ್ನಿ. ಇದುವರೆಗೂ ವ್ಯಾಂಗ್ ಮಾಡಿದ ಕೇಸ್ಗಳು ಒಂದು ಫೇಲ್ಯೂರ್ ಆಗಿಲ್ಲ ಸರ್. ನಿಮ್ಮಂತ ಇಂಟೆಲಿಜೆಂಟ್ ಆಫೀಸರ್ ಜೊತೆ ಕೆಲಸ ಮಾಡೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಸರ್. ಬನ್ನಿ. ಏನಾಯ್ತು? ನಾನ್ ಸ್ನಾನ ಮಾಡ್ಕೋದಾಗ ನನ್ ಬಟ್ಟೆನ ಈ ಸೂಟ್ಕೇಸಲ್ಲಿ ಇತ್ತು. ನಾನ್ ಸ್ನಾನ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಈ ಸೂಟ್ಕೇಸಲ್ಲಿ ಎಲುಬು ಗೋಡೆ ಇದೆ ಸರ್. ವಿಜಯ್, ಹಾಗಾದ್ರೆ ಕೊಲೆಗಾರನ ಪತ್ತೆ ಹಚ್ಚೋದ್ರಲ್ಲಿ ಏನು ಕಷ್ಟ ಏನಿಲ್ಲ. ನೀವೊಂದು ಕೆಲಸ ಮಾಡಿ, ಕುಮಾರ್ ಕರ್ಕೊಂಡು ಪ್ರತಿಯೊಂದು ರೂಮ್ ಚೆಕ್ ಮಾಡ್ಬಿಟ್ಟು ಬಟ್ಟೆ ಎಲ್ಲಿದೆ ಅಂತ ಹುಡ್ಕೊಂಡು ಬನ್ನಿ. ಓದ್ಬೇಕಾ? ಈ ಮನೆ ಇಂಚಿಂಚು ಹುಡುಕಿ ಎಲ್ಲಿಗೂ ಪತ್ತೆ ಹಚ್ಕೊಂಡು ಸರ್, ನನಗೆ ಮನೇಲಿರೋದು ಭಯ ಸರ್. ನಾನು ಈ ಮನೇಲಿ ಇರೋದಿಲ್ಲ. ನನ್ನ ಕಳಿಸ್ಬೇಡಿ ಸರ್. ನೀನೇನು ಭಯ ಪಡಬೇಡ. ಆದಷ್ಟು ಬೇಗ ಕೊಲೆಗಾರನ ಪತ್ತೆ ಹಚ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿ. ದಯವಿಟ್ಟು ಕೋಆಪರೇಟ್ ಮಾಡಿ ಸರ್. ಅದು ನಾನು ಒಬ್ಬಳೇ ಹೇಗಿರ್ಲಿ ಸರ್? ನಮ್ ರಂಗಲಕ್ಷ್ಮಿ ಇದ್ದಾಳಲ್ಲ, ಅವ್ರ ಜೊತೆಗಿರಿ. ನಿಮ್ಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಅಂದ್ರೆ ಅವ್ರ ಬಟ್ಟೆ ಯೂಸ್ ಮಾಡ್ತಾರೆ. ನಾ ಆಮೇಲೆ ಬಂದು ನೋಡ್ತೀನಿ. ರಂಗಲಕ್ಷ್ಮಿ, ರಂಗಲಕ್ಷ್ಮಿ. ರೀ ಭೂಪತಿ ಅವರೇ, ಎಂತ ಪುಷ್ಪನ್ ಮನೇನೆ ಪರ್ಚೇಸ್ ಮಾಡಿದ್ರಾ? ಜಗತ್ನಲ್ಲಿ 7 ಆಶ್ಚರ್ಯದಲ್ಲಿ ಇದೆಂತದಾಗ ಸೇರಿಸ್ಬಿಡ್ಬೋದು. ಮೊದಲು ಮನೆ ಯಾವನು ಫ್ರೀ ಕೊಟ್ಟು ತಲೆ ತೊಳ್ಕೊಳ್ಳಿ. ಫ್ರೀ ಕೊಡ್ತೀನಿ, ನೀವೇ ಇಟ್ಕೊಳ್ಳಿ ಸರ್. ಹತ್ತಿ ನೋಡು, ನನ್ನ ಹತ್ರನೇ ಬಲ ಬಿಸ್ತೀಯಾ? ನೀನೇನಾದ್ರೂ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಗೊತ್ತಾಗ್ಲಿ. ಗೊತ್ತಲ್ಲ, ಪೊಲೀಸ್ ವರ್ಕ್. ಬಾಂಬೆ ಕಟ್ಸಿ ಪ್ಲೇನ್ ಹಚ್ಬಿಟ್ಟು ರಿಪೇರಿ ಮಾಡ್ಬಿಡ್ತೀನಿ. ಸರ್ ನಾನ್ ಮಾಡಿಲ್ಲ ಸರ್. ಮುಚ್ಚ ಬೈನಾ ಸರ್. ಎಲ್ಲಾ ಕಡೆ ಹುಡುಕ್ತೇವೆ ಸರ್. ಜಾನುವಿ ಬಟ್ಟೆ ಎಲ್ಲೂ ಸಿಗ್ತಾ ಇಲ್ಲ ಸರ್. ಸರ್, ಇಡೀ ಒಳ್ಳೆ ಜಾಲಾಡಿದ್ರು ಎಲ್ಲೂ ಸಿಕ್ಕಿಲ್ಲ ಸರ್. ಕಾಶಿನಾಥಲ್ಲಿ ನನ್ನೇನ್ ಕೇಳ್ತೀರಾ? ಯಜಮಾನ್ ಕಾಯ್ದಾಗಿದೆ. ಇದೊಂಥರ ವಿಚಿತ್ರ ಪ್ರಾಣಿ. ಸರ್, ನಿಮ್ಮಂತ ಇಂಟೆಲಿಜೆಂಟ್ ಆಫೀಸರ್ ಜೊತೆ ಕೆಲಸ ಮಾಡೋದಕ್ಕೆ ನನ್ಗೆ ಹೆಮ್ಮೆ ಆಗ್ತಾ ಇದೆ ಸರ್. ಸರ್ ಅವ್ರ ಜೊತೆ ನನ್ನ ಕಳಿಸ್ಬಿಡಿ ಸರ್. ಅವ್ರನ್ನ ಕರ್ಕೊಂಡು ಬಂದಿರೋದಿಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ. ಏನೇನು ಮಾತಾಡಕ್ಕಲ್ಲ, ಹೋಗಿ ಒಳಗಡೆ. ಕುಮಾರ್, ಇವ್ರು ಹುಷಾರಾಗಿ ನೋಡ್ಕೊಟ್ಟು. ಎಕ್ಸ್ಕ್ಯೂಸ್ ಮಿ ಸರ್. ಕೂತ್ಕೊಳ್ಳಿ. ಮಿಸ್ಟರ್ ಭೂಪತಿ, ನೀವು ರೂಮ್ ಬಿಟ್ಟು ಬರೋಕ್ ಅವಾಗ ಭಯ ಅಂತೀರಲ್ಲ, ಏನು ನಿಜವಾಗ್ಲೂ ಭಯ ಪಡ್ತೀರಾ ಅಥವಾ ನಮ್ಮ ಮುಂದೆ ನಾಟಕ ಆಡ್ತೀರಾ? ಯಾಕೆ ಸರ್ ಹಂಗೆ ಕೇಳ್ತೀರಾ? ಡಿಪಾರ್ಟ್ಮೆಂಟ್ ಬುದ್ಧಿ ನೋಡಿ, ಅದಕ್ಕೆ ಎಲ್ರ ಮೇಲೂ ಯಾವಾಗಲೂ ಅನುಮಾನ. ಬೈದ ಬಾಯಿ, ನೀವು ಈ ಕತ್ಲಕಾಡ್ ಎಸ್ಟೇಟ್ ಮನೆಗೆ ಎಷ್ಟು ಸಲ ಬಂದಿದ್ದೀರಾ? ಮನೆ ತಗೊಂಡಾಗ ಒಂದ್ಸಲಿ, 2ನೇ ಸಲ ನಿಮ್ ಜೊತೆ ಸರ್. ಕುಮಾರ್, ಹೇಳಿ ಸರ್. ಇವರು ನಿಮ್ ರೂಮ್ ನಲ್ಲಿ ಇದ್ದಾಗ ಏನ್ ಮಾಡ್ತಿರ್ತಾರೆ? ಅದೇನ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ ಸರ್. ಓಕೆ. ಭೂಪತಿ ಅವರೇ, ಈ ಮನೆಗಳಲ್ಲಿ ದೆವ್ವ ಭೂತ ಕಾಟ ಜಾಸ್ತಿ ಆದಾಗ ಜನ ಶಾಂತಿಗಾಗಿ ಹೋಮ ಪೂಜೆ ಪಠಣ ಎಲ್ಲ ಮಾಡಿಸ್ತಾರೆ.
ಹಾಗೆ ನೀವು ಈ ಮನೆಯಲ್ಲಿರೋ ಕಾಟ ತಪ್ಪಿಸ್ಕೊಳ್ಳಕ್ಕೆ ಮಾಟ ಮಾಯ ಏನಾರು ಮಾಡಿಸಿದ್ದೀರಾ? ಅಯ್ಯೋ ಆ ರೀತಿ ಏನೂ ಇಲ್ಲ ಸರ್. ಒಳ್ಳೆ ಜನಗಳಿಗೆ ಮನೆ ಬಾಡಿಗೆ ಕೊಡ್ತಿದ್ದೆ. ಯಾರೋ ಮಾಡಿದ ಕೊಲೆ ಅಪರಾಧನ ನನ್ ಮೇಲೆ ಎತ್ತಾಕ್ಬಿಟ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಸರ್. ಯಾರೋ ಮಾಡಿದ್ಕೊಳ್ಳೇನ ನಿಮ್ಮ ಮೇಲೆ ಹಾಕ್ಬಿಡ್ತಾರ? ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ಇನ್ವೆಸ್ಟಿಗೇಷನ್ ಮುಗಿಲಿ, ಆಮೇಲೆ ಗೊತ್ತಾಗುತ್ತೆ ಭೂಪತಿ. ಮಿಸ್ಟರ್ ಕುಮಾರ್ ಸರ್. ಇವ್ರ ಮೇಲೊಂದು ಕಣ್ಣಿಡಿ. ಆಯ್ತು ಸರ್, ಒಂದು ಕಣ್ಣು ಇಡ್ತೀನಿ. ಒಂದು ಕಣ್ಣು ಯಾಕ್ರಿ, 2 ಕಣ್ಣು ಇರ್ಲಿ. 2 ಕಣ್ಣು ಇಡ್ತೀನಿ ಸರ್. ಜಾಹ್ನವಿ, ಮೇ ಕಮ್ ಇನ್? ಪ್ಲೀಸ್ ಕಮ್ ಇನ್. ಬನ್ನಿ. ಹೌಸ್ ಎವ್ರಿಥಿಂಗ್? ವಿಷಯ ಏನಾದ್ರು ಗೊತ್ತಾಯ್ತಾ ಸರ್? ವಿಷಯ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ, ಅದಕ್ಕೆ ನಿಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದಾಗೆ ಜಾಹ್ನವಿ, ನಿಮ್ ಸೂಟ್ಕೇಸಲ್ಲಿರೋ ಬಟ್ಟೆಗಳೆಲ್ಲ ಮಾಯವಾಗಿ ಅದ್ರಲ್ಲಿ ರಕ್ತ ಹಾಗೂ ತಲೆ ಬುಡ್ಡೆಗಳು ಇಟ್ಟಿದ್ರಲ್ಲ, ಇದನ್ನ ಯಾರು ಮಾಡಿದ್ರು ಅಂತ ಊಹೆ ಮಾಡಕ್ಕಾಗುತ್ತೆ ನಿಮ್ಗೆ? ನೋ ಸರ್, ನಾನು ಬಟ್ ನಾನು ಊಹಿಸಿದೆ. ಹೌದಾ ಸರ್? ಪ್ಲೀಸ್ ಹೇಳಿ ಸರ್, ಯಾರು ಮಾಡಿದ್ದು? ನೀವೇ. ನಾನು ರಾತ್ರಿ ಮಾಡಿದ್ದೇವ ಅನ್ಕೊಂಡ್ರೆ ಹಗಲಲ್ಲಿ ಮನುಷ್ಯತನೆ ಮಾಡ್ಬೇಕು. ಯಾಕೆ ನಾಟಕ ಆಡಿದ್ರಿ ಹೇಳಿ ಜಾಹ್ನವಿ? ನಾನು ಹಾಗೆ ಮಾಡಿಲ್ಲ ಸರ್. ರಕ್ತ ಎಲುಬು ಮೂಳೆ ಗುಣ ನಂಗೆ ಎಲ್ಲಿಂದ ತಿಳ್ಬೇಕು ಹೇಳಿ? ಯಾಕೆ ಅದನ್ನ ಕಾಶಿನಾಥೆ ತಂದಿಟ್ಟಿರ್ಬೇಕಲ್ಲ. ಐಮ್ ರೈಟ್? ಕಾಶಿನಾಥೆ ತಂದಿತ್ತ ಅಂತ ತಿಳ್ಕೊಳ್ಳಿ. ನಿನ್ನೆ ರಾತ್ರಿ ನಿಮ್ ರೂಮಲ್ಲಿ ಅಳ್ತಿದ್ದ ಹುಡುಗಿ, ಅದ್ರ ಕತೆ ಏನು? ಹುಡುಗಿನೂ ಇಲ್ಲ, ಅಳುನೂ ಇಲ್ಲ. ನನ್ಗೊಂದ್ ರೀತಿಯಲ್ಲಿ ಉಪಯೋಗ ಆಗ್ಲಿ ಅಂತ ಅದ್ ಮಾಡಿದೆ ಅಷ್ಟೇ. ನಂಬೋದು ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ನೆ ರಾತ್ರಿ ನನ್ನ ರೂಮ್ ಬಾಂಗ್ ತಟ್ಟಿದ್ದು ಅದು ಯಾರು? ಹೇಳ್ಬೇಕಾ? ಹೇಳಿ ಸರ್. ಹೇಳಲೇಬೇಕಾ? ಹೇಳಿ ಸರ್. ಆಮೇಲೆ ಏನ್ ರಂಗಲಕ್ಷ್ಮಿ ಅವರು ಯಾರಿಗೋ ಕಾಯ್ತಾ ಇರೋ ಆಗಿದೆ? ಇಲ್ಲ ಸರ್, ನಾನು ಆಡಿತಾ ಇದ್ದೀನಿ. ಏನ್ ಸುಮ್ಮನೆ ಇದ್ದೀರಲ್ಲ? ಏನಿಲ್ಲ ಸರ್, ಏನೋ ಶಬ್ದ ಆಯ್ತು, ನೋಡೋಣ ಅಂತ ಬಂದೆ ಅಷ್ಟೇ. ನಾಟಕ ಆಡ್ಬಿಡಿ ರಂಗಲಕ್ಷ್ಮಿ ಅವರೇ. ಈ ಕೇಸು ವಿಜಯ್, ನಾನೊಂದು ಮಾತು ಹೇಳ್ತೀನಿ. ವಿಜಯ್, ನಮಸ್ತೆ ಸರ್. ಬನ್ನಿ ಮಿಸ್ಟರ್ ವಿಜಯ್, ಕೂತ್ಕೊಳ್ಳಿ. ಏನ್ ಸರ್ ಕರೆದ್ರಿ? ವಿಜಯ್, ಈ ಲೊಕೇಶನ್ ನೀವು ಆಗಾಗ ಬಂದೋಗಿದ್ರಲ್ಲ? ಹೌದು. ಅಂದ್ರೆ ಈ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ? ಎಸ್ ಸರ್, ಚೆನ್ನಾಗಿ ಗೊತ್ತು. ಹಾ. ನನಗೆ ವಿಜಯ್, ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಕನ್ಫ್ಯೂಸ್ ಆಗ್ತಿದೆ. ಇದನ್ನ ಮನುಷ್ಯ ಬಿಟ್ಟು ಬೇರೆ ಯಾರು ಮಾಡಕ್ಕೂ ಸಾಧ್ಯವಿಲ್ಲ. ಏನ್ ಹೇಳ್ತೀರಾ? ಇರ್ಬೋದು, ನನಗೂ ಅದೇ ಡೌಟ್ ಸರ್. ವಿಜಯ್, ಸ್ವಲ್ಪ ಮುಂಚೆ ಜಾಹ್ನವಿ ರೂಮ್ನಲ್ಲಿ ಬಟ್ಟೆಗಳು ಮಾಯವಾಗಿ ರಕ್ತ ಮತ್ತು ಬುಡ ಕಾಣಿಸ್ತು. ಇದೆಲ್ಲ ದೇವ ಮಾಡೋ ಚೇಷ್ಟೆನಾ? ಇದ್ರೂ ಇರ್ಬೋದು ಸರ್. ಸರ್ ನನಗನ್ಸುತ್ತೆ ಈ ಕೊಲೆಗಳು ಆಗ್ತಾ ಇರೋದನ್ನ ನೋಡಿದ್ರೆ ಯಾರೋ ವ್ಯಕ್ತಿ ತನ್ನ ಸ್ವಾರ್ಥನ ಸಾಧಿಸ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀನಿ ಅಂತ ನನಗನ್ಸುತ್ತೆ. ಯಾವುದಕ್ಕೂ ಇದನ್ನ ನಾವು ಚಾಲೆಂಜ್ ಆಗಿ ತಗೋಬೇಕು ಸರ್. ಏನಂತೀರಾ? ರೈಟ್ ಮಿಸ್ಟರ್ ವಿಜಯ್, ಒಂದ್ ನಿಮಿಷ ಬರ್ತೀನಿ.
ಸರ್ ನೀವೇ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರಲ್ಲ ಸರ್. ಅಲ್ಲ ರೀ, ಆ ಹುಡುಗಿ ಒಬ್ಬಳೇ ಇದ್ದಾರಲ್ಲ, ಬನ್ರಿ ಬನ್ನಿ ಮಿಸ್ಟರ್ ಕುಮಾರ್. ಬನ್ನಿ ಭೂಪತಿ ಅವರೇ, ಬನ್ನಿ. ಜಾಹ್ನವಿ ಅವರೇ, ಮಿಸ್ಟರ್ ಕುಮಾರ್ ಮತ್ತು ಭೂಪತಿ ಅವರು ನಿಮ್ಗೆ ಸಹಾಯಕ್ಕಿರ್ತಾರೆ. ದಯವಿಟ್ಟು ಒಬ್ಬರೇ ಎಲ್ಲೂ ಓಡಾಡ್ಬೇಡಿ. ಓಕೆ, ಬರ್ತೀನಿ. ಸರ್, ಕಾಶಿನಾಥ್ ಅವರು ತುಂಬಾ ಅನುಮಾನಾಸ್ಪದವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಏನೇನೋ ಮಾತಾಡಿ ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಿದ್ದಾರೆ? ರಾತ್ರಿ ಮನೆಯಿಂದ ಆಚೆ ಹೋದ್ರು. ನಾನು ಅವ್ರನ್ನ ಗುಟ್ಟ ಫಾಲೋ ಮಾಡಿದೆ. ಇದಕ್ಕಿದಂಗೆ ಮಾಯ ಆಗೋದ್ರು. ಅದೆಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ ಸರ್. ಕಣ್ಮರೆಯಾಗಿ ಎಲ್ಲಿಗೆ ಹೋಗೋಕ್ ಸಾಧ್ಯ? ಅವ್ರು ಇಲ್ಲೇ ಎಲ್ಲ ಇರ್ಬೇಕು. ನೋಡಿ, ಇನ್ನೊಂದು ಅರ್ಧ ಗಂಟೆಲಿ ಅವ್ರು ನನ್ನ ಮುಂದೆ ಇರ್ಬೇಕು. ಓಕೆ ಸರ್. ಕಾಶಿನಾಥ್, ಕಾಶಿನಾಥ್, ಇಲ್ಲಿ ನಿಂತ್ಕೊಂಡಿದ್ರಿ ಮಾಡ್ತಿದ್ರೆ ಅದು ಹೋಗ್ಲಿ, ಡ್ಯೂಟಿ ಹೋಗ್ಲಿ. ಸರ್ ಅದಲ್ಲ ಸರ್. ಹೋಗ್ಲಿ ಅಂದ್ರೆ ಸರ್ ವಿಜಯ್ ಏನ್ ಮಾಡ್ತಾ ಇದ್ದೀರಾ? ಅದು ಇಲ್ಲಿ ಯಾಕ್ರಿ ನೆಲ ಆಗಿತ್ತಾ ಇದ್ದೀರಾ? ಹಾಗಲ್ಲ, ರಾತ್ರಿ ಕನ್ಸಲ್ಲಿ ಹಳ್ಳ ನೋಡು ಅಂತ. ಮುಚ್ಚಿ ಬಾಯ್ನ ಸಾಕು. ನಾನು ಅವತ್ತೇ ಹೇಳಿದೆ ಸಾಹೇಬ್ರಿಗೆ ಕರ್ಕೊಂಬಬಿಡಿ ಇವ್ರನ್ನ ಅಂತ. ಕೊನೆಗೂ ತೋರಿಸ್ಬಿಟ್ರಲ್ಲ. ಅದು ಹಾಗಲ್ಲ ವಿಜಯ್, ನಾನು ಹೇಳ್ತಿರೋದೇನು ಅಂದ್ರೆ ಇಲ್ಲಿ ಹಳ್ಳ ತೋಡಿದ್ರೆ. ಗೊತ್ತು ರೀ. ನಡೀರಿ ಸಾಹೇಬ್ರ ಹತ್ರ ಮಾತಾಡಿರಂತೆ. ನಡೀರಿ, ಅಲ್ಲಿ ಮಾತಾಡಿರಂತೆ. ಬಂದ್ರೆ ಏನ್ ಸಾಹೇಬ್ರು ಬಿಡ್ರಿ. ಡ್ಯೂಟಿ ಮಾಡ್ರಿ ಅಂದ್ರೆ ಇಲ್ಲೇ ಮಾಡ್ತಿದ್ರೆ ಮೂರ್ತಿ ಮೂರ್ತಿ ಕಾಶಿನಾಥ್, ಕಾಶಿನಾಥ್, ವಿಜಯ್ ಬಿಡ್ರಿ ನನ್ನ. ನಡೀರಿ ಸಾಹೇಬ್ರ ಹತ್ರ ಮಾತಾಡಿರಂತೆ. ಪ್ಲೀಸ್ ಬಿಡ್ರಿ ನನ್ನ. ಬಂದಿ ಸುಮ್ನ. ವಿಜಯ್, ವಿಜಯ್, ಎಲ್ರು ಹೋಗಿದ್ರಿ? ರೂಮಲ್ಲಿ ಅಲ್ಲ ತೆಗಿತಾ ಇದ್ರು, ಕರ್ಕೊಂಡ್ಬಂದಿದ್ದೀನಿ ಸರ್. ಏನಾಯ್ತು ಅಂತಂದ್ರೆ ಸುಮ್ಮನೆ ರೀ, ನಿಮ್ ಬೇಜವಾಬ್ದಾರಿ ಕೆಲಸದಿಂದ ಕಾನ್ಸ್ಟೇಬಲ್ ಮೂರ್ತಿ ಕೊಲೆನೇ ಆಗೋಯ್ತು. ನಿಮ್ಮಿಂದ ಉಪಯೋಗ ಆಗತ್ತಿಂದ ಕರ್ಕೊಂಡ್ರೆ ಎಲ್ಲ ಅನಾಹುತಗಳೇ ಆಗಿತ್ತು. ವಿಜಯ್, ಇವ್ರು ಕರ್ಕೊಂಡು ರೂಮಲ್ಲಿ ಕೂಡ ಹಾಕ್ರಿ. ನಡೀರಿ. ಸಂಗ್ರಾಮ್, ನನ್ನ ಮಾರಿ ಏನು ಮಾತಾಡ್ಬೇಡಿ. ಸುಮ್ನೆ ನಡೀರಿ. ಹೊರಡೋಗ್ರಿ. ಬಂದೆ. ಸಾಹೇಬ್ರು ಮತ್ತೆ ನಿಮ್ಮನ್ನು ಬಿಡಿ ಅನ್ನೋರ್ಗು ನಾನು ನಿಮ್ಮನ್ನು ಬಿಡೋದಿಲ್ಲ. ಹೊರಗಡೆ ಬಿದ್ದೀರಿ.
ಸುಮ್ಮನೆ ಬಿಟ್ಟಿರಿ. ವಿಜಯ್ ಬಾಗಿಲು ತೆಗಿ, ಚಿಲ್ಕೆ ಹಾಕ್ಬೇಡಿ ವಿಜಯ್. ವಿಜಯ್ ಸರ್ ರಂಗಲಕ್ಷ್ಮಿ ಎಲ್ಲಿದ್ದಾರೆ, ಸ್ವಲ್ಪ ಹುಡುಗ ಕರ್ಕೊಂಡು ಬರ್ತೀರಾ? ಓಕೆ ಸರ್. ಓಕೆ ಸರ್. ಏನ್ ವಿಜಯ್ ಯಾಕೆ ಗಾಬರಿ ಆಗಿದ್ದೀರಾ? ರಂಗಲಕ್ಷ್ಮಿ ಕಾಣಿಸ್ತಾ ಇಲ್ಲ ಸರ್. ವಾಟ್? ಸರಿಯಾಗಿ ಹುಡುಕ್ತೆ ಸರ್. ಏನ್ ಹೇಳ್ತಿದ್ದೀರಾ? ಎಲ್ಲ ಕಡೆ ಸರಿಯಾಗಿ ಹುಡುಕಿದ್ರಾ? ಎಲ್ಲ ಕಡೆಯಿಂದ ಹುಡುಕ್ತೆ ಸರ್, ಎಲ್ಲೂ ಕಾಣಿಸ್ತಾ ಇಲ್ಲ. ಎಂತ ತಪ್ಪಾಗೈತೆ ನಮ್ಮಿಂದ? ವಿಜಯ್, ಆ ಹುಡುಗಿಗೆ ಯಾವ ತರ ಆಪತ್ತು ಬರಬಾರ್ದು. ನಮ್ಗೆ ಕಾಶಿನ ಸಹಾಯ ಬೇಕು. ಬಾಗಿಲಿಗೆ ಬೀಗ ಏನು ಹಾಕಿಲ್ವಲ್ಲ? ಇಲ್ಲ ಸರ್, ಚಿಲ್ಕ ಹಾಕಿದ್ದೀನಿ. ನಾನು ಕಾಶಿನ ಕರ್ಕೊಂಡ್ಬರ್ತೀನಿ. ಇವಾಗ ಆ ಹುಡುಗಿ ನೋಡಿ. ಓಕೆ ಸರ್. ಕಾಶಿನಾಥ್, ಕಾಶಿನಾಥ್, ಕಾಶಿನಾಥ್. ಕಾಶಿನಾಥ್, ಬಾಗಿಲು ತೆಗೀರಿ. ಕಾಶಿನಾಥ್, ಕಾಶಿನಾಥ್, ಬಾಗಿಲು ತೆಗೀರಿ. ಕಾಶಿನಾಥ್, ತೆಗಿದಿರಲ್ವ? ಶೂಟ್ ಮಾಡ್ಬಿಡ್ತೀನಿ. ತೆಗೀರಿ ಬಾಗಿಲು. ತೆಗಿತಿರಲ್ಲ ನೋಡಿ, ಬಾಗಿಲು ಹೊರಟು ಬರ್ತೀನಿ. ಕಾಶಿನಾಥ್, ಕಾಶಿನಾಥ್. ಕಾಶಿ ಅವ್ರೆ, ಆಗ್ಲಿಂದ ಬಾಗಿಲು ತಟ್ತಾ ಇದ್ದೀನಿ. ಒಳಗಡೆ ಚಿಲ್ಕಾಕೊಂಡು ಏನ್ರಿ ಮಾಡ್ತಿದ್ದೀರಾ? ಸುಮ್ಮನೆ ಸರ್, ನಿಮ್ ಜೊತೆ ಬಂದಿದ್ದು ನಮಗ್ ಬುದ್ಧಿ ಇಲ್ಲ. ಅಲ್ಲ, ನೀವೇ ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟು ಈಗ ನಮ್ಮೇಲೆ ಬೈತಾ ಇದ್ರಲ್ಲ ಸರ್. ಒಟ್ಟಿನಲ್ಲಿ ಬೇಜಾರ್ ಮಾಡ್ಕೊಬೇಡಿ. ನೋಡಿ, ರಂಗಲಕ್ಷ್ಮಿ ಕಾಣಿಸ್ತಿಲ್ಲ. ಹೌದಾ ಸರ್? ಹೌದು. ಈ ಟೈಮಲ್ಲಿ ನಿಮ್ಗೆ ಸಾಕಾರ ದಯವಿಟ್ಟು ನಾನು ಬಂದಿರೋದಕ್ಕೋಸ್ಕರ ಚಿಲ್ಕ ಹಾಕಿದ್ದಕ್ಕೆ ಏನು ಬೇಜಾರ್ ಮಾಡ್ಕೊಬೇಡಿ ಸರ್. ಮತ್ತೆ ಹುಡುಕ್ತೆ, ರಂಗಲಕ್ಷ್ಮಿ ಕಾಣ್ತಾ ಇಲ್ಲ. ವಾಟ್ ಸರ್? ನಾನು ನಿಮ್ಗೆ ಹೇಳಿದೆ, ಇವ್ರು ತಗೊಂಡು ಹೊರಗಡೆ ಕೂಡ ಹಾಕ್ಬಿಟ್ರು ನನ್ನ. ನಾನು ಹೊರಗಡೆ ಇದ್ದಿದ್ದೆ ಅವ್ರು ತಪ್ಪಿಸ್ಕೊಳ್ಳೋ ಚಾನ್ಸಸ್ಸೇ ಇರ್ತಿರ್ಲಿಲ್ಲ. ಎಲ್ಲ ನಿಮ್ಮಿಂದಾನೇ ಸರ್. ರೀ ಆಗೋಗಿರೋದ್ನೆಲ್ಲ ಮತ್ತೆ ಮತ್ತೆ ಯಾಕೆ ನೆನ್ಸ್ಕೊತೀರಾ? ಮೊದ್ಲು ರಂಗಲಕ್ಷ್ಮಿ ಇದ್ರ ಹುಡ್ಕೊಂಡು ಬನ್ನಿ. ರಂಗಲಕ್ಷ್ಮಿ, 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 ಮಾತಾಡು. ಏನಾಯ್ತು ರಂಗಲಕ್ಷ್ಮಿ? ಎಂತ ಕೆಲಸ ಆಗೋಯ್ತು. ವಿಜಯ್, ಕಾಶಿನ ಈ ಬಾಡಿ ತಗೊಂಡ್ ಮೇಲೆ ಬನ್ನಿ. ಬನ್ನಿ, ಇಟ್ಕೊಂಡು ಬನ್ನಿ. ಸದ್ಯ ಒಂದ್ ಕೆಲಸ ಮುಗೀತು. ಇವ್ನು ಹೇಳಿಸ್ತೀನಿ. ಹೇಳ್ಸಿ. ಭೂಪತಿ, ಈ ಭೂಪತಿ ಹೇಳ್ರಿ ಮೇಲೆ ಹೇಳ್ರಿ. ಜಾನವಿ, ನಿಮ್ಮ ಅಮ್ಮ ಇಲ್ಲಿ. ವಿಜಯ್, ಇವಳಿಗೆ ಹೆಣ ಅಂದ್ರೆ ಭಯ. ನಾನು ರೂಮ್ ಕರ್ಕೊಂಡೋಗಿ ಇಟ್ಕೊಂಡಿರ್ತೀನಿ. ಜಾಹ್ನವಿ, ನೀನೇನು ಹೆದರ್ಕೋಬೇಡ. ಕೆಟ್ಟದನ್ನೆಲ್ಲ ನೆನೆಸ್ಕೊಂಡು ಭಯ ಪಡಕ್ ಹೋಗ್ಬೇಡ. ಗೊತ್ತಾಯ್ತಾ? ನೆಮ್ಮದಿಯಾಗಿ ಮಲ್ಕೋ. ರೇ ಭೂಪತಿ ಅವರೇ, ಬಾಡಿನ ಬಾರಿ ಹುಷಾರಾಗಿ ನೋಡ್ಕೋಬೇಕು. ಭಯ ಆದ್ರೆ ಸರ್. ಏಯ್, ಬಾಯಿ ಮುಚ್ಚ್ರಿ. ಕಾಶಿನಾಥ್, ಕಾಶಿನಾಥ್.
ಪ್ಲೀಸ್ ಮಾತು ಕೇಳಿ ಬೇಡಿ ಸರ್. ಜಾನ್ವಿ ಕಾಣಿಸ್ತಾ ಇಲ್ಲ ಸರ್. ಏನು ಜಾಹ್ನವಿ ಕಾಣಿಸ್ತಿಲ್ವಾ? ವಾಟ್ ಇಸ್ ದಿಸ್ ಕುಮಾರ್? ಎಲ್ಲ ಕಡೆ ಹುಡ್ಕೊಂಡ್ವಿ ಸರ್, ಎಲ್ಲೂ ಕಾಣಿಸ್ತಲ್ಲ, ಏನ್ ಮಾಡತ್ತ? ಅಯ್ಯೋ ನನ್ನ ಜಾಹ್ನವಿ ಇಲ್ವಲ್ಲ. ಓ ಸಂಗ್ರಾಮ್, ತೆಗೆಯ ಬಾಗ್ಲು, ಜಾಹ್ನವಿ ಕಾಣಿಸ್ತಿಲ್ಲ ಕಡೆಯ ತೆಗೆಯಲ್ಲ. ನಂಬಿ ಏಯ್, ಯಾಕೆ ಕೆಲಸ ಮಾಡ್ತೆ? ಹೇಳು ಮಗಳು. ಹೇಳ್ತೀನಿ ಸರ್, ಹೇಳ್ತೀನಿ. ಯಾರೋ ಅಂದಾಜೆ ತೋರಿಸಿದ್ಕೆ ನಾನು ಈ ಕೆಲಸ ಮಾಡ್ಬೇಕಾಯ್ತು. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ನೀನೊಬ್ನೇ ಶಾಮಿಲ್ ಆಗಿದ್ಯಾ? ಸರ್, ಈ ಮನೆಗೆ ನಾವೇ ಅಲ್ಲ ಸರ್ ಇರೋದು. ನನ್ ಕೈ ಈ ಕೆಲಸ ಮಾಡಿಸ್ತಾರೆ ಎಲ್ಲರೂ ಇದೇ ಮನೆಗಿದ್ದಾರೆ ಸರ್. ನಾನು ನಂಬಿ ಸರ್. ಅದೇ ಯಾರಂತ ಕೇಳ್ತಾ ಇದ್ದೀನಲ್ಲ. ಸರ್, ದುಡ್ಡು ಕಾಸಿಗೋಸ್ಕರ ನಾನು ಈ ಕೆಲಸ ಮಾಡಿಲ್ಲ ಸರ್. ಇದ್ರ ಜೊತೆಗೆ ನನ್ನ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ನಾನು ಬ್ಲಾಕ್ ಮೇಲ್ ಮಾಡಿದ್ರು ಸರ್. ಅದ್ ನಾನೇನ್ ಮಾಡ್ಲಿ ನೀವೇ ಹೇಳಿ ಸರ್. ಹುಚ್ಚೋ ಬಾಯಿ. ನೋಡು, ನಿನ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆಲ್ಲ ಹಾಳಾಗೋಗಿದೆ. ನಿಜ ಹೇಳು, ಈ ನಿನ್ ಕೃತಿಗಳ ಹಿಂದೆ ಯಾರ ಕೈ ಓಡ ಇದೆ? ಹೇಳು ಮಗಳು. ಸಂಗ್ರಾಮ್, ನನ್ ಜೊತೆಗಿರು. ನಿನ್ ಮೋಸ ಮಾಡಲ್ಲ. ಅದೆಷ್ಟಾಗುತ್ತೋ ನಾನ್ ಕೊಡ್ತೀನಿ. ನೋಡು ಸಂಗ್ರಾಮ್, 6 ಬಲಿ ಈಗಾಗಲೇ ಕೊಟ್ಟಿದ್ದೀನಿ. ಇನ್ನೊಂದು ಬಲಿ ಕೊಡೋದಕ್ಕೆ ಬಿಡು. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನು ನನ್ ಜೊತೆ ಇರು. ನಿನಗೆ ಮೋಸ ಮಾಡೋದಿಲ್ಲ. ನಿನ್ ಪಾಲ್ ನೀನು ಕೊಟ್ಬಿಡ್ತೀನಿ. ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ನಿಂತಿದ್ಯಾ? ಮಾತಾಡೋ, ಹೊಗಳೋದಕ್ಕೆ ನಾಯಿ ಅನ್ಕೊಂಡಿದ್ದೆ, ಹುಚ್ಚನಾಯಿ ನನ್ನ ಮಗನೇ. ಓ, ಮಗು ಮಾತಾಡಕ್ಕೂ ಬರುತ್ತೆ. ಮಗು ನನ್ನ ಮಾತಾಡ್ಸಿ ಕೇಳ್ತಾ ಇಲ್ಲ. ನಿನ್ ಮಾತು ಕೇಳ್ಕೊಂಡು ಹೋಗಿ ನೋಡ್ರ. ಹೋಗ್ರ. ಬಾಯಿ ಸಾಕಿಕೊಂಡಿದ್ದೀನಿ ಸರ್. ನಮ್ ಜೊತೆನೆ ಇದ್ಕೊಂಡು ನಾಟ್ಕಾಡಿ ಬೆನ್ನಿಗೆ ಚೂರಿ ಹಾಕ್ತಿದ್ದಾನೆ. ಅರೆಸ್ಟ್ ಮಾಡಿದ್ದೇನೆ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಪರಾಧ ಸ್ಥಾನದಲ್ಲಿ ನಿಂತಿರುವ ವಿಜಯ್ ಎಂಬ ಈ ವ್ಯಕ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದುಕೊಂಡು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವ ಕೆಲ ದುಷ್ಟ ವ್ಯಕ್ತಿಗಳ ಜೊತೆಯಲ್ಲಿ ಶಾಮೀಲಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಲಿ ನೀಡಿದರೆ ಎಲ್ಲಾ ಶಕ್ತಿಗಳು ತಮ್ಮ ಕೈವಶವಾಗುವುದೆಂದು ನಂಬಿ ಅವರು ನೀಡಿದ 6 ಬಲಿಗಳಿಗೆ ಸಹಕರಿಸಿದ್ದು ಸಾಕ್ಷಿ ಆಧಾರಗಳ ಸಮೇತ ರುಜುವಾತಾದುದರಿಂದ ಐಪಿಸಿ ಸೆಕ್ಷನ್ 114 ಮತ್ತು ಸೆಕ್ಷನ್ 120B ರಂತೆ ಹಾಗೂ ಈ ಕೊಲೆಗಳ ರಹಸ್ಯಗಳನ್ನು ಎಲ್ಲಿ ಬಯಲಾಗುವುದು ಎಂಬ ಭಯದಿಂದ ತಾನೇ 12 ಕೊಲೆಗಳನ್ನು ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ